Recording is on. ನಮಸ್ಕಾರ. ಶಂಕರಣ್ಣ ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರ ಅಂಕಲ್. ಪೂರ್ಣಿಮಕ್ಕ ಅಣ್ಣ ನಮಸ್ಕಾರ. ಸೌಂಡೇ ಬರ್ತಾ ಇಲ್ವಲ್ಲ. ನಮಸ್ತೆ. ಅಣ್ಣ ನಮಸ್ತೆ. ನಮಸ್ತೆ ಪೂರ್ಣಿಮಮ್ಮ, ಚೆನ್ನಾಗಿದ್ದೀರಾ? ದೇವ್ರ ಕೃಪೆ ಇದ್ರ ಎಲ್ಲ ಪ್ರಾರ್ಥನೆಯಿಂದ ಚೆನ್ನಾಗಿದ್ದೀವಿ ಎಲ್ರು. ದೇವ್ರ ಸ್ತೋತ್ರ. ಮಕ್ಕಳು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಸೇರೋ ಸಾಧ್ಯತೆ ಇದೆಯಾ ಇಬ್ರು ಇವತ್ತು? ಅವಳು ಸ್ವಲ್ಪ ಸ್ನಾನ ಮಾಡ್ಕೋಬೇಕಾಗಿತ್ತು, ಓಕೆ, ಅದಕ್ಕೆ ಹೋಗಿದ್ದಾಳೆ. ನಾನ್ ಜಾಯಿನ್ ಆಗ್ತೀನಿ. ಉದಯ ಡ್ಯೂಟಿಗೆ ಹೋಗಿದ್ದಾನೆ. ಆಯ್ತಮ್ಮ, ದೇವ್ರು ನಿಮ್ಮನ್ನ ಆಶೀರ್ವಸ್ಲಿ. ಶಂಕರಣ್ಣ ಎಲ್ಲರೂ ಚೆನ್ನಾಗಿದ್ದೀರಾ? ನಮಸ್ತೆ. ದೇವ್ರ ಕೃಪೆಯಿಂದ ಎಲ್ಲ ಚೆನ್ನಾಗಿದ್ದೀವಣ್ಣ. ದೇವ್ರಿಗೆ ಸ್ತೋತ್ರ. ಆಯಸ್ಸ ಎಲ್ಲ ಹೋಯ್ತು. ನಮಸ್ಕಾರಮ್ಮ ಕಾವ್ಯಕ್ಕ. ನಮಸ್ಕಾರ ಕಾವ್ಯಕ್ಕ. ಎಲ್ಲ ಚೆನ್ನಾಗಿದ್ದೀರಲ್ಲ? ಪ್ರಾರ್ಥನೆಯಿಂದ ಚೆನ್ನಾಗಿ. ದೇವ್ರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡ್ಕೊಳ್ಳೋಣ. 7:30 ಆಯ್ತು. ನಮಸ್ಕಾರ ಮುನ್ರಾಜು. ನಮಸ್ತೆ ಅಪ್ಪ. ಡ್ಯೂಟಿಯಲ್ಲಿ ಇದ್ದೀರಲ್ಲ? ಓಕೆ, ಕೇಳಿಸ್ಕೊಳ್ರಿ ಸುಮ್ನೆ. ಓಕೆ, ನೀವು ಮೂವರಲ್ಲಿ ಒಬ್ರು ಯಾರಾದ್ರೂ ಆರಂಭದ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತೀರಾ? ಶಂಕರಣ್ಣ ಆಗ್ಲಿ, ಕಾವ್ಯಕ್ಕ ಆಗ್ಲಿ, ಪೂರ್ಣಿಮಾ ಆಗ್ಲಿ. ಮಾಡ್ತೀವಿ. ಓಕೆ ಅಣ್ಣ ಮಾಡ್ತೀವಿ. ಥ್ಯಾಂಕ್ಸ್ ಅಣ್ಣ, ಮಾಡ್ರಿ. ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ಒಡೆಯ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿಮ್ಮ ಪಾದದ ಬಳಿಯಲ್ಲಿ ಕೂತು ಸ್ವಾಮಿ ನಾವು ಕೇಳಿಸ್ಕೊಳ್ಳುವಂತ ಕೃಪೆ ಕೊಟ್ಟದಕ್ಕಾಗಿ ನಿಮ್ಗೆ ಸ್ತೋತ್ರ. ಸಕ ಸಮಯಕ್ಕೆ ಎಲ್ಲರೂ ಕೇಳಿಸ್ಕೊಳ್ಳುವಂತೆ ಎಲ್ಲರೂ ನೀವು ಕರೆತರಬೇಕಾಗಿ ಪ್ರಾರ್ಥಿಸ್ತೀನಿ. ಕೆಲವೊಂದು ಗಂಟೆಗಳ ಕಾಲ ನಾವು ಕುತ್ಕೊಂಡು ಧ್ಯಾನ ಮಾಡುವಾಗ ದೇವರೇ ನಮ್ಗೆ ಅರ್ಥ ಆಗದೆ ಇರುವಂತದ್ದು ಅರ್ಥಪಡಿಸಿ ಅದಕ್ಕೆ ನಾವು ಬದ್ಧರಾಗಿ ಜೀವಿಸುವುದಕ್ಕೆ ಕೃಪೆ ಕೊಡಬೇಕೆಂದು ಒಡೆಯನು, ರಕ್ಷಕನು, ರಾಜನು, ತಂದೆಯಾದ ಯೇಸಪ್ಪ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದಿನಿ ತಂದೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವ್ರ ನಿಮ್ಮನ್ನ ಆಶೀರ್ವಸ್ಲಿ ಅಕ್ಕ. ಓಕೆ, ನಮಸ್ಕಾರಪ್ಪ ವಸಂತ್, ಚೆನ್ನಾಗಿದ್ದೀರಾ? ನಮಸ್ತೆ ಅಪ್ಪ. ದೇವ್ರ ಕೃಪೆ, ನಿಮ್ ಪ್ರಾರ್ಥನೆ, ಸಭೆ ಪ್ರಾರ್ಥನೆ ಚೆನ್ನಾಗಿತ್ತು. ದೇವ್ರ ಸ್ತೋತ್ರ. ನಮಸ್ಕಾರ ಬಾಲು, ಜ್ಯೋತಿ. ಥ್ಯಾಂಕ್ ಯು. ನಮಸ್ತೆ ಅಂಕಲ್. ನಮಸ್ತೆ ಅಪ್ಪ. ಎಲ್ರು ಹೇಗಿದ್ದೀರಾ?
ಚೆನ್ನಾಗಿದೆ ಅಂಕಲ್. ದೇವ್ರ ದೇವಸ್ಥಾನ ಸ್ತೋತ್ರ. ಕೃಪೆಯಿಂದ. ಶನಿವಾರ ಎಲ್ರು ಪರಿಚಯ ಮಾಡ್ಕೊಂಡ್ರ ಒಬ್ರಿಗೊಬ್ರು ನೀವು? ಅಂಕಲ್ ಅಂಕಲ್ ಯಾರನ್ನು ಮಾಡ್ಕೊಂಡ್ರೆ ಬಿಡ್ಲಿಲ್ಲ, ಎಲ್ರು ಪರಿಚಯ ಮಾಡ್ಕೊಂಡ್ರ? ಎಲ್ರು ಇಲ್ಲ ಗೊತ್ತಿಲ್ಲ? ಅಂಕಲ್, ಕೆಲವ್ರು ಅಷ್ಟೇ. ಅಯ್ಯೋ ದೇವ್ರೆ, ಯಾಕೋ? ಮೀಟ್ ಮಾಡ್ತೀನಿ ಅಂಕಲ್, ಅಂಗಡಿಯಲ್ಲಿ ಇದ್ದೀನಿ. ಆಯ್ತಪ್ಪ. ನಮಸ್ಕಾರಮ್ಮ ಜ್ಯೋತಿ. ನಮಸ್ತೆ ಅಂಕಲ್. ನಮಸ್ತೆ ಅಮ್ಮ. ಓಕೆ. ಇವತ್ತು ಇಬ್ರಿಯ ಬರೆದ ಪತ್ರಿಕೆ 7ನೇ ಅಧ್ಯಾಯ ಪ್ರಾರಂಭ ಮಾಡ್ಕೊಳ್ಳೋಣ ನಾವು. 7ನೇ ಅಧ್ಯಾಯ ಎಲ್ರು ಧ್ಯಾನ ಮಾಡಿದ್ರ? ಇವತ್ತು ಸಾಧ್ಯ ಆಯ್ತಾ ಧ್ಯಾನ ಮಾಡ್ಲಿಕ್ಕೆ? ಶಂಕರಣ್ಣ, ಕಾವ್ಯಕ್ಕ, ಪೂರ್ಣಿಮಕ್ಕ, ವಸಂತ್, ಮುನ್ರಾಜು, ಬಾಲು, ಜ್ಯೋತಿ. ಮಾಡಿದ್ರಣ್ಣ. ಮಾಡಿದ್ವಿ ಅಂಕಲ್. ಓಕೆ ಓಕೆ. ಜ್ಯೋತಿ ಅಮ್ಮ, ನೀವು ಮಾಡಿದ್ರಾ? ನಮಗೆ ಧ್ಯಾನ ಮಾಡಕ್ ಆಗಿಲ್ಲ, ಪ್ರಾರ್ಥನೆ ಮಾಡ್ಕೊಂಡಿದೀವಿ. ಓಕೆ ಓಕೆ. ಹಾಗಾದ್ರೆ ಒಂದ್ 5 ನಿಮಿಷ ಓದ್ಕೊಳ್ತೀರಾ ಅಕ್ಕ? 7ನೇ ಅಧ್ಯಾಯ ಇಬ್ರಿಯ ಬರೆದ ಪತ್ರಿಕೆ ಮನಸ್ಸಿನಲ್ಲೇ ನೀವು ಓದ್ಕೊಳ್ತಾ ಇರ್ರಿ, ಅಷ್ಟ್ರಲ್ಲಿ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀನಿ. 7ನೇ ಅಧ್ಯಾಯ ಓದ್ಕೊಳ್ತಾ ಇರ್ರಿ. ಏನ್ ಅರ್ಥ ಆಯ್ತು ಓದಿರೋರು, ಧ್ಯಾನ ಮಾಡಿರೋರು? ಇವತ್ತು ಏನ್ ಅನ್ವಯ ಮಾಡ್ಕೊಂಡ್ರಿ? ಅಥವಾ ಇವತ್ತು ಏನು ಅನ್ವಯ ಮಾಡ್ಕೊಳಕ್ ಆಗ್ಲಿಲ್ವಾ? ಯಾರು ಬೇಕಾದ್ರೂ ಮಾತಾಡ್ಬೋದು. ಸ್ವಲ್ಪ ಕಷ್ಟನೇ ಇವತ್ತು ಅಧ್ಯಾಯ. ಏನ್ ಅರ್ಥ ಆಯ್ತು ಇವತ್ತಿನ ಅಧ್ಯಾಯದಲ್ಲಿ, 7ನೇ ಅಧ್ಯಾಯದಲ್ಲಿ ನಿಮ್ಗೆ? ಯಾರು ಬೇಕಾದ್ರೂ ಮಾತಾಡ್ಬೋದು, ಇವರೇ ಮಾತಾಡ್ಬೇಕು ಅಂತ ಏನಿಲ್ಲ. ಮೊದ್ಲು ಯಾರಿಗ್ ದೇವ್ರು ಪ್ರೇರೇಪಣೆ ಕೊಡ್ತಾನೋ ಮಾತಾಡ್ಬೋದು. ಸರಿ ತಪ್ಪು ಅನ್ನುವಂಥದ್ದು ಏನು ದೊಡ್ಡದಲ್ಲ. ನಿಮಗೇನ್ ಅನ್ಸ್ತದೆ? ನಮಸ್ತೆ ಅಣ್ಣ, ನಾನು ಕಾವ್ಯ ಶಂಕರ್. ನನಗೆ ಇಂದಿನ ಧ್ಯಾನ ಭಾಗದಲ್ಲಿ 2ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ 2ನೇ ವಚನ, ಅಬ್ರಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು ಅನ್ನುವಂಥದ್ದು. 10ನೇ ಒಂದು ಭಾಗ ಕೊಡುವಂಥದ್ದು ಅದು ದಶಮ ಭಾಗ ಅಂತ ನನಗೆ ಅರ್ಥ ಆಯ್ತಣ್ಣ. ಅದು ಅಂದ್ರೆ ನಾವು ಸಂಪಾದನೆ ಮಾಡಿದ್ದಲ್ಲಿ ದೇವರು ನಮ್ಗೆ ಆಶೀರ್ವಾದ ಮಾಡಿರ್ತಾರೆ, ನಾವು ದುಡಿಮೆ ಮಾಡಿರೋದ್ರಲ್ಲಿ ದೇವರನ್ನ ನಾವು ಮೊದಲು ಸನ್ಮಾನಿಸ್ಬೇಕು ಅನ್ನುವಂಥದ್ದು ಅಬ್ರಾಹಮನ ಮಾದರಿ ನಾನ್ ತಗೊಂಡೆ ಅಣ್ಣ. ಇದು ನನಗೆ ಅರ್ಥ ಆಯ್ತು. ಇದೀನಿ. ದೇವರ ಸ್ತೋತ್ರ. ವೆರಿ ಗುಡ್ ಅಪ್ಲಿಕೇಶನ್. ಥ್ಯಾಂಕ್ಸ್ ಅಕ್ಕ. ಅನುಸರಿಸಬೇಕಾದಂತ ಮಾದರಿ. ಅಬ್ರಾಹಮನಲ್ಲಿದ್ದಂತ ದೇವರಿಗೆ 10ನೆಯ ಒಂದು ಭಾಗ ತನ್ನ ಸಂಪಾದನೆಯಲ್ಲಿ ಕೊಡುವಂಥದ್ದನ್ನ ಕೊಟ್ಟಂತದ್ದು ನಾನು ಕೂಡ ಮಾಡಬೇಕು ಅನ್ನುವಂಥದ್ದು ಒಳ್ಳೆ ಅನ್ವಯ. ನಮಸ್ತೆ ಮುನ್ಲಕ್ಷ್ಮಣ್ಣ. ನಮಸ್ತೆ ಮಿಸೆ ಮಂಜು. ಧ್ಯಾನ ಮಾಡಿದ್ರ ಮಂಜಣ್ಣ ಇವತ್ತು 7ನೇ ಅಧ್ಯಾಯ ಇಬ್ರಿಯ? ನಮಸ್ಕಾರ ಮುನ್ಲಕ್ಷ್ಮಣ್ಣ. ನಮಸ್ಕಾರ ಚಿಕ್ಕಣ್ಣ. ನಮಸ್ತೆ ಅಣ್ಣ. ನಮಸ್ತೆ ಮುನ್ಲಕ್ಷ್ಮಣ್ಣ. ಚಿಕ್ಕಣ್ಣ ನಮಸ್ತೆ. ಮಿಸೆ ಮಂಜಣ್ಣ ನಮಸ್ತೆ. ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಧ್ಯಾನ ಮಾಡಿದ್ರ ಇವತ್ತು ಬೆಳಿಗ್ಗೆ? ಇಲ್ಲ ಅಣ್ಣ, ಮಾಡಿಲ್ಲ. ದೇವ್ರ ಸ್ತೋತ್ರ. ಮಗುವನಂತೆ ತಾರತವಾದಂತ ಹೃದಯ. ಮಂಜಣ್ಣ ಅಣ್ಣ, ಧ್ಯಾನ ಮಾಡಿದ್ರ ಇವತ್ತು ಬೆಳಿಗ್ಗೆ 7ನೇ ಅಧ್ಯಾಯ ಇಬ್ರಿಯ? ಅಣ್ಣ ಇಲ್ಲ, ಮಾಡ್ಲಿಲ್ಲ ಇವತ್ತು. ಒಳ್ಳೇದಾಯ್ತು ಒಳ್ಳೇದಾಯ್ತು, ಏನ್ ಚಿಂತೆ ಇಲ್ಲ. ದೇವ್ರ ಸ್ತೋತ್ರ. ಓಕೆ. ಮಾಡಿರೋರು ಕಾವ್ಯಕ್ಕ ಆಲ್ರೆಡಿ ಒಂದು ಅನ್ವಯ ಹೇಳಿದ್ರು. ಅಬ್ರಹಾಮನ ಜೀವಿತವನ್ನ ತೆಗೆದುಕೊಂಡು ಒಂದು ಅನ್ವಯ. ನಾನ್ ನೆಲಮಂಗಲ ಶಂಕರ್. ನಾನು 23-25ನೇ ವಚನದಲ್ಲಿ ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣ ಒಡ್ಡಿಯಾದ್ದರಿಂದ ಅವರಲ್ಲಿ ಯಾಜಕರಾದವರು ಅನೇಕರು ಆತನಾದರೂ ಸದಾಕಾಲವಿರುವುದರಿಂದ ಆತನ ಯಾಜಕತ್ವ ಮತ್ತೊಬ್ಬರಿಗೆ ಹೋಗುವಂತದ್ದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಸಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಈ ವಾಕ್ಯದಿಂದ ನನಗೆ ಅನ್ವಯ ಆಗಿತ್ತು. ನಮ್ಮನ್ನ
ದೇವರ ಬಳಿಗೆ ಬರುವವರು ಅಂದ್ರೆ ನಾವು ರಕ್ಷಣೆ ಹೊಂದಿರುವವರನ್ನ ನಮ್ಮನ್ನ ಕಾಪಾಡುವುದಕ್ಕೆ ಮತ್ತೆ ಸಂಪೂರ್ಣ ರಕ್ಷಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಮತ್ತೆ ನಮಗೆ ಯಾವಾಗಲೂ ಆತನು ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ ಅಂತ ನೋಡಿದಾಗ ಯೇಸು ಸ್ವಾಮಿಯವರ ನಮಗೋಸ್ಕರ ಮಾಡುವಂತ ಪ್ರಾರ್ಥನೆಯ ಜೀವಿತ ನನಗೆ ಮಾದರಿಯಾಗಿ ನಾನು ಅನುಸರಿಸಬೇಕಾದ ಮಾದರಿಯಾಗಿ ತಗೊಂಡಿದ್ದೀನಿ. ನಾನು ಕೂಡ ಇತರರಿಗೆ ಪ್ರಾರ್ಥನೆ ಮಾಡ್ತೀನಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂದಾಗ ಎಷ್ಟು ಯಾರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ಬೇಕು ಅದನ್ನ ಹೇಳಿದ ಮೇಲೆ ಮಾಡ್ಬೇಕು. ಮತ್ತೆ ಯಾವಾಗಲೂ ನಿರಂತರವಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವುದನ್ನ ನಾನು ಚಾಚು ತಪ್ಪದೆ ಮಾಡ್ಬೇಕು. ಯಾಕೆಂದ್ರೆ ನನ್ನ ಯೇಸು ಸ್ವಾಮಿ ನನಗೋಸ್ಕರ ಮಾಡ್ತಾ ಇದ್ದಾನೆ ಅಂದ್ಮೇಲೆ ನಾನು ಕೂಡ ಇತರರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇದು ಅನುಸರಿಸಬೇಕಾದ ಮಾದರಿಯಾಗಿ ತಗೊಂಡೆ. ವೆರಿ ಗುಡ್ ಅಣ್ಣ ಶಂಕರಣ್ಣ, ವೆರಿ ಗುಡ್. ಟಫ್ ಇಬ್ರಿಯ ಬಹಳ ಟಫ್ ಪತ್ರಿಕೆ, ಅದರಲ್ಲಿ 7ನೇ ಅಧ್ಯಾಯ ಇನ್ನೂ ಬಹಳ ಟಫ್. ಅಂಥದ್ರಲ್ಲಿ ನೀವು ಬಹಳ ಉತ್ತಮವಾದಂತ ಅನ್ವಯಗಳನ್ನ ಸರಳವಾಗಿ ಅದನ್ನ ಪಿಕಪ್ ಮಾಡ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಕಾವ್ಯಕ್ಕ 2ನೇ ವಚನದಿಂದ ಒಂದು ಅನ್ವಯ, ನೀವು 23ರಿಂದ 25 ಇನ್ನೊಂದು ಅನ್ವಯ. ದೇವರಿಗೆ ಸ್ತೋತ್ರ. ಇನ್ನು ಮಾಡದವರು, ಧ್ಯಾನ ಮಾಡದವರು ಇವತ್ತು ಬೆಳಿಗ್ಗೆ ಏನ್ ಅನ್ವಯ ಮಾಡ್ಕೊಂಡ್ರಿ? ಪೂರ್ಣಿಮಕ್ಕ ಧ್ಯಾನ ಮಾಡಿದ್ರ ಇವತ್ತು? ದೇವ್ರ ಯಾರು, ದೇವ್ರ ವ್ಯಕ್ತಿತ್ವ ಏನು ಅನ್ನೋದು ಇದ್ರಲ್ಲಿ ಜಾಸ್ತಿ 7ನೇ ವಚನದಲ್ಲಿ ಇದೆ ಅಂಕಲ್. 1ನೇ ವಚನದಲ್ಲಿ ಪರಾತ್ಪರನಾದ ದೇವರ ಯಾಜಕನು, ನೀತಿರಾಜನು, ಸಮಾಧಾನ ರಾಜನು, ಮತ್ತೆ ಜನ್ಮದ ಆರಂಭವು ಆಯುಷ್ಯದ ಅಂತ್ಯವೂ ಇಲ್ಲಾಂದ್ರೆ ಆತನೇ ಸ್ವತಃ ದೇವರು, ಆತನನ್ನು ಯಾರೂ ಉಂಟು ಮಾಡಲಿಲ್ಲ ಅನ್ನೋದು ಇದರಲ್ಲಿ ತಿಳ್ಕೊಂತೀವಿ. ಮತ್ತೆ ನಿರಂತರವಾಗಿರುವ ಯಾಜಕನಾತನು ಅನ್ನೋದು ತುಂಬಾ ಇದ್ರಲ್ಲೂ ಇದೆ ಅಣ್ಣ, ದೇವರ ವ್ಯಕ್ತಿತ್ವ ಏನು ಅಂತ. ಮತ್ತೆ 26ನೇ ವಚನದಲ್ಲಿ ಪರಿಶುದ್ಧನು ಆತನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವ ಆತನು ಅನ್ನುವಾಗ ನಾವು ನಂಬಿ ಆದ್ಮೇಲೆ ನಿರೀಕ್ಷೆ ಇರುವಾಗ ನಮ್ಮನ್ನು ಹಾಗೆಯೇ ಆತನು ಪರಿಶುದ್ಧರಾಗಿ, ನಿರ್ದೋಷಿಗಳಾಗಿ, ನಿಷ್ಕಪಟಿಗಳಂತೆ ಆತ ಮುಂದೆ ನಿಲ್ಲಿಸ್ತಾನೆ ಅನ್ನೋ ನಂಬಿಕೆಯಿಂದ ನಾವು ಜೀವಿಸ್ತಾ ಇದೀವಿ. ಇತರರಿಗೆ ಹೇಳೋವಾಗ ಅವ್ರು ಕೂಡ ಪಾಪದಿಂದ ಬಿಡುಗಡೆ ಅಂದಿ ನಿತ್ಯ ಜೀವಕ್ಕೆ ಬಾಧ್ಯರಾಗ್ತಾರೆ ಅಂತ ಈ ವಚನದಲ್ಲಿ, ಈ ಅಧ್ಯಾಯಗಳಲ್ಲಿ ತಿಳ್ಕೊಂಡೆ ವಚನಗಳಲ್ಲಿ. ಬೆಳಿಗ್ಗೆ ಧ್ಯಾನಕ್ಕೆ 6 ಗಂಟೆಗೆ ಸೇರಿದ್ರಮ್ಮ? ಇಲ್ಲಿ ಚಿಂತೆ ಇಲ್ಲ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಯಾಜಕನು ಅನ್ನುವಂಥದ್ದು ವ್ಯಕ್ತಿತ್ವಕ್ಕೆ ಬರ್ತದಮ್ಮ ಜ್ಯೋತಮ್ಮ? ಅನಾಥನ ಏನಕ್ಕೆ ಬರ್ಬೋದು ಯಾಜಕ? ಮಧ್ಯಸ್ಥಿಕೆ. ಹಾಗಾದ್ರೆ ಅದು ವ್ಯಕ್ತಿತ್ವ ಅಂದ್ರೆ ಏನು? ಆತನ ಗುಣ. ಪ್ರೀತಿ ಸ್ವರೂಪನು, ಕ್ಷಮಿಸುವಂತವನು, ಆತನ ಗುಣವನ್ನ ಕರೆಕ್ಟ್ ಆಗಿ ಹೇಳಿದ್ರೆ. ಹಾಗಾದ್ರೆ ಯಾಜಕನು ಅನ್ನುವಾಗ ಅದು ಆತನ ವ್ಯಕ್ತಿತ್ವ ಬರ್ತದ? ಏನಾದ್ರೂ ಆಲೋಚನೆ ಮುನ್ಲಕ್ಷ್ಮಣ್ಣ ಸ್ವಲ್ಪ ಬೆಳಕು ಕೊಡ್ಬೇಕು ಇದ್ರ ಬಗ್ಗೆ. ಯಾಜಕ ಅನ್ನುವಾಗ ಅದು ವ್ಯಕ್ತಿತ್ವ ಬರ್ತದ ಅಂತ. ಇಲ್ಲಿ ಕರೆಕ್ಟ್ ಬೇಡ. ಒಂದು ನೋಡುವಾಗ ಯಾಜಕ ಅನ್ನುವುದು ಒಂದು ನಿರ್ದಿಷ್ಟವಾದಂತ ಒಂದು ಕಾರ್ಯಕ್ಕೆ ನೇಮಿಸಲ್ಪಟ್ಟಿರುವಂತ ಒಂದು ಇದು ಯಾಜಕ ಉದ್ಯೋಗ ಅಂತ ಮುಂದಿನ ಇವುಗಳಲ್ಲಿ ಬರ್ತದ್ರಿ. ಯಾಜಕ ಮನುಷ್ಯರಿಗೂ ದೇವರಿಗೂ ಮಧ್ಯವರ್ತಿಯಾಗಿ ನಿಂತು ಕಾರ್ಯನಿರ್ವಹಿಸುವಂತ ಒಂದು ಕೆಲಸ, ಅದು ಕಾರ್ಯ. ಆತನ ಆಲಯದಲ್ಲಿ ದೇವರ ಜನರು ಅವರ ವಿಜ್ಞಾಪನೆ ಪ್ರಾರ್ಥನೆಗಳನ್ನ ಮತ್ತು ದೇವರ ಆ ಮಹಾ ಪರಿಶುದ್ಧ ಸ್ಥಳಕ್ಕೂ ಅದಕ್ಕೂ ಮಧ್ಯದಲ್ಲಿ ನಿಂತು ದೇವರೊಂದಿಗೆ ಒಂದು ಮಾಡುವಂತ ಒಂದು ಕಾರ್ಯ ಮಾಡುವಂಥದ್ದು ಒಂದು ಯಾಜಕನ ಕೆಲಸ. ಅದರಿಂದ ಆತನ ವ್ಯಕ್ತಿತ್ವ ಅನ್ನೋದು ಗುಣಮೌಲ್ಯಕ್ಕೆ ಬರ್ತದೆ. ಇಲ್ಲಿ ಯಾಜಕ ಅನ್ನೋದು ಆತನ ವೃತ್ತಿ ನಾಮ. ಅದು ಹೇಗೆ ಯೇಸು ಎಂದು ಹೆಸರಿಡಬೇಕು ಅಂತನ್ನುವಾಗ ಪಾಪಗಳಿಂದ ಬಿಡಿಸಿ ಕಾಯುವನು, ಬಿಡಿಸುವ ಕೆಲಸ, ಕಾಯುವ ಕೆಲಸ ಅಂತ ಹೇಗೆ ನಾವು ಅದನ್ನ ಧ್ಯಾನ ಮಾಡಿದ್ದೀವೋ ಆ ಬೆಳಕಲ್ಲಿ ಇಲ್ಲಿ ಯಾಜಕ ಅನ್ನುವಾಗ ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿ ನಿಂತು ಕಾರ್ಯನಿರ್ವಹಿಸುವಂತ ಒಬ್ಬ ಕೆಲಸ ಮಾಡಬೇಕುವಂತ ವ್ಯಕ್ತಿಯಾಗಿದ್ದಾರೆ ಯಾಜಕ ಅಂದ್ರೆ. ಕರೆಕ್ಟ್. ಸಾರ್ವಭೌಮ. ಸೊ ಹಾಗಾದ್ರೆ ಯಾಜಕ ಅನ್ನುವಂಥದ್ದು ಅದು ವ್ಯಕ್ತಿತ್ವಕ್ಕೆ ಬರುವುದಿಲ್ಲ. ಯಾಜಕ ಅನ್ನುವಂಥದ್ದು ಒಂದು ಕಾರ್ಯ, ಒಂದು ಕೆಲಸ, ಒಂದು ವೃತ್ತಿ,
ಕಾರ್ಯನಿರ್ವಹಣೆ, ಕೆಲಸದ ಒಂದು ವೃತ್ತಿ ಯಾಜಕನು. ಹಾಗಾದ್ರೆ ನೀವು ಗುರುತಿಸಿದ್ದು ಜ್ಯೋತಿಯಮ್ಮ, ದೇವರು ಯಾರು, ಯೇಸು ಕ್ರಿಸ್ತನು ಯಾರು ಅನ್ನುವಂಥದ್ದನ್ನ ಇಲ್ಲಿ ಗುರುತಿಸಿದ್ದೀರಾ ಅಲ್ವಾ? ದೇವರು ನೋಡುವಾಗ ಪರಾತ್ಪರನು ಅನ್ನುವಂಥದ್ದು ಒಂದು ಸಿಗ್ತದೆ. ಆ ಅಲ್ಲಿ ಯೇಸು ಕ್ರಿಸ್ತನ್ ಯಾರು ಅನ್ನುವಾಗ ಯಾಜಕನಾಗಿದ್ದಾನೆ. ಯಾಜಕನಾಗಿದ್ದಾನೆ. ನಮಸ್ಕಾರ ಭಾಗ್ಯಮ್ಮ, ಟೇಕಲ್ಲಿಂದ ಭಾಗ್ಯಮ್ಮ. ವೆಂಕಟೇಶ್, ಗುಡ್. ರಾಜು ನಮಸ್ಕಾರ. ಇನ್ನು ಯಾರಿಗಾದ್ರೂ ನಿಮ್ಮ ಅನ್ವಯಗಳನ್ನ ಹಂಚ್ಕೊಳ್ಬೇಕು ಅಂತ ಆಸೆ ಇದೆಯಾ ಇವತ್ತು? ಇನ್ನು ಯಾರಿಗಾದ್ರೂ? ಚಿಕ್ಕಣ್ಣ, ಈಗ ಸದ್ಯಕ್ಕೆ ಏನಾದ್ರೂ ಓದಿ ಒಂದೇನಾದ್ರೂ ನಿಮ್ಮ ಅನ್ವಯ ನಾವಿಷ್ಟೊತ್ತು ಮಾತಾಡ್ಕೊಳ್ಳುವಾಗ. ವಸಂತ್, ನಿಮ್ಮ ಅನ್ವಯ? ನಿಮ್ಮ ಅನ್ವಯ? ಇಲ್ಲಿ ಒಂದು ಅನ್ವಯ ಅಂದ್ರೆ ಯೇಸು ಆಣೆಯೊಡನೆ 22 ಅಣ್ಣ, 7:22. ಯೇಸು ಆಣೆಯೊಡನೆಯೇ ಯಾಜಕರಾದದ್ದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು ಅನ್ನುವಂಥದ್ದು ದೇವರ ಒಂದು ಇಲ್ಲಿ ಗುಣಲಕ್ಷಣ ಕಾಣಿಸ್ತಾ ಇದೆ ಅಣ್ಣ. ನಮ್ಮೆಲ್ಲರ ಪಾಪಗಳ ನಿಮಿತ್ತ ಆ ಪಾಪ ಪರಿಹಾರಕ್ಕಾಗಿ ಆತನು ಆಮೇಲೆ ನಾವು ಪಾಪ ಮಾಡಿದ್ರು ಕೂಡ ಆತನು ಕ್ಷಮಿಸಿ ನಮಗೋಸ್ಕರ ಒಂದು ಆಣೆ ಹೇಳಿದ್ನಲ್ಲ ನಿಮ್ಮನ್ನು ಬಿಡಲ್ಲ ಅಂತೇಳಿ, ಅದಕ್ಕೆ ತಕ್ಕಂಗೆ ಆತನು ಈಗ ಶ್ರೇಷ್ಠ ಒಡಂಬಡಿಕೆಗೋಸ್ಕರ ಬಂದಲ್ಲ ಯಾಜಕ, ಅಂದ್ರೆ ನಮಗಾಗಿ ಯಜ್ಞ ಅರ್ಪಿತನಾದ್ನಲ್ಲ, ಅದು ನಮಗೆ ಅನ್ವಯ ಆಯ್ತಣ. ಆದ್ರೆ ನಾವು ಕೂಡ ಆತನ ಯಜ್ಞ ಅರ್ಪಣೆ ಮಾಡಿದ್ದಾನೆ ಅನ್ನುವಂಥದ್ದನ್ನ ನಾವು ನಂಬಿದೀವಲ್ವಾ ಯಾಜಕನಿಂದ. ಅದೇ ರೀತಿ ಕೂಡ ನಾವು ಆತನ ವ್ಯಕ್ತಿತ್ವ ನೋಡುವಾಗ ಆತನ ನಮಗೋಸ್ಕರ, ಇಂಥ ಪಾಪಿಯಾದ ನನಗೋಸ್ಕರ ಶ್ರೇಷ್ಠವಾದ ಒಡಂಬಡಿಕೆ ಹೊಣೆಗಾರನಾದನು. ಒಡಂಬಡಿಕೆಗೆ ಪಾಪಿಯಾದ ನನಗೋಸ್ಕರ ಅದ್ರಲ್ಲಿ ನಾನು ಒಂದು ಸಾಸಿವೆ ಕಾಳಷ್ಟಾದ್ರೂ ಮಾಡೋದಿಕ್ಕೆ ಸಿದ್ಧನಾಗ್ಬೇಕು ಅನ್ನುವಂಥದ್ದು ನನಗೆ ಅನ್ವಯ ಆಯ್ತಣ. ಗುಡ್. ಎಲ್ಲ ಟಫ್ ಯಾವ್ದ್ರಿ, ಎಷ್ಟು ಈಸಿಯಾಗಿ ಎಲ್ಲ ಹೇಳ್ತಾ ಇದ್ದೀರಿ. ಬಹಳ ಖುಷಿ ಆಗ್ತಾ ಇದೆ ನನ್ಗೆ. ನಿಮ್ಮಿಂದ ನಾನ್ ಕೂತ್ಕೊಂಡು ಕಲಿಬೇಕು ಅನ್ಸ್ತಾ ಇದೆ ಈಗ ಇವತ್ತು. ಅಣ್ಣ 7ನೇ ವಚನದಲ್ಲಿ ನನಗೆ ಒಂದು ಸತ್ಯ ಗೊತ್ತಾಗಿತ್ತು. ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವಾದಿಸುವವನು ದೊಡ್ಡವನು ಎಂಬುದಾಗಿ ನೋಡುವಾಗ, ನನಗೆ ಆಶೀರ್ವದಿಸುವುದು ಇರುವಂತದ್ದು ದೇವರಿಗೆ ಮಾತ್ರ, ಯೇಸು ಸ್ವಾಮಿಗೆ ಮಾತ್ರ. ಆಶೀರ್ವಾದ ಹೊಂದುವವರು ಯಾರು ಬೇಕಾದ್ರೂ ಹೊಂದಬಹುದು. ಆತನ ಕೃಪೆಗೆ, ಆತನ ವಾಕ್ಯದಲ್ಲಿ, ಆತನ ರಕ್ಷಣೆಯ ಮಾರ್ಗದಲ್ಲಿ ನಡೆಯುವರು ಆಶೀರ್ವಾದ ಹೊಂದ್ತಾರೆ. ಬಟ್ ಆಶೀರ್ವದಿಸುವನು ದೇವರಿಂದ ಮಾತ್ರ. ಇದು ನನಗೆ ಗೊತ್ತಾಗಿರೋದು, ತಿಳ್ಕೊಳ್ಬೇಕಾದ ಸತ್ಯ. ಯಾಕೆಂದ್ರೆ ನನ್ನ ಯೇಸು ಸ್ವಾಮಿ ನನಗೆ ಆಶೀರ್ವದಿಸ್ತಾನೆ ಅಂದ್ರೆ ನಾನು ಅದಕ್ಕೆ ಬದ್ಧನಾಗಿ ನಡ್ಕೊಳ್ಬೇಕು. ಅದಕ್ಕೆ ದೇವರು ಯಾವಾಗ್ಲೂ ಆಶೀರ್ವದಿಸುವವನಾಗಿದ್ದಾನೆ. ಇದೊಂದು ತಿಳ್ಕೊಳ್ಬೇಕಾದ ಸತ್ಯವಾಗಿ ನಾನು ಈ ವಾಕ್ಯದಲ್ಲಿ ನನಗೆ ಅನ್ವಯ ಆಯ್ತಣ್ಣ. ಹಾಗಾದ್ರೆ ಮುನ್ಲಕ್ಷ್ಮಣ್ಣ, ಇದನ್ನು ನಾವು ದೇವರ ಒಂದು ಗುಣಲಕ್ಷಣಕ್ಕೆ ತಗೊಳ್ಬಹುದಲ್ಲ ಮುನ್ಲಕ್ಷ್ಮಣ್ಣ? ಅಂದ್ರೆ ಅವನು ಆಶೀರ್ವದಿಸುವವನು ಅಂತ ದೇವರು, ಅಂತ ಗುಣದಿಂದ ತುಂಬಿರ್ತವನು ಅಂತ ತಗೊಳ್ಬಹುದಲ್ಲ ಅಣ್ಣ? ಹೌದೌದು, ಆಶೀರ್ವದಿಸುವವನು ಅದು ದೇವರ ಗುಣಲಕ್ಷಣಕ್ಕೆ ತಗೊಳ್ಬಹುದು. ಹಾಗಾದ್ರೆ ವ್ಯಕ್ತಿತ್ವ, ಆತನ ವ್ಯಕ್ತಿತ್ವ, ಗುಣಮೌಲ್ಯವನ್ನ ತೋರಿಸುವಂಥದ್ದು. ಇಲ್ಲಿ ಕನ್ನಡ ತರ್ಜುಮೆ ಮಾಡುವಾಗ ಆಣೆ ಅಂತ ಹಾಕ್ಬಿಟ್ಟಿದ್ದಾರೆ. ಸಾಮಾನ್ಯ ಆಣೆ ಅಂದಿದ ತಕ್ಷಣ ನಾವು ನಮ್ಮ ಆಡು ಭಾಷೆಗಳಲ್ಲಿ ಅದರ ಅರ್ಥನೇ ಬೇರೆ ಅಲ್ವಾ ಚಿಕ್ಕಣ್ಣ? ಆಣೆ ಅಂದಿದ ತಕ್ಷಣ ನಮ್ಮ ಅಪ್ಪನ ಆಣೆ, ನಮ್ಮ ಅಮ್ಮನ ಆಣೆ ಅಂತ ಹೇಳ್ತಾ ಇರ್ತೀವಿ. ನಮ್ ದೇವ್ರ ಆಣೆ, ನಮ್ಮ ಮನೆ ದೇವ್ರ ಆಣೆ. ಕರೆಕ್ಟ್ರಾ? ಅಂದ್ರೆ ನಮ್ಮ ಸತ್ಯವನ್ನು ನಿರೂಪಿಸಬೇಕಿರುವಂತ ನಾನು ಹೇಳ್ತಿರೋದು ನಿಜ ಅನ್ನೋದನ್ನ ನಿರೂಪಿಸೋದಕ್ಕೆ ಹೇಳುವಂತ ಒಂದು ಇದು ಅಣ್ಣ, ಅದು ಆಣೆ, ಗ್ಯಾರಂಟಿ, ಅದಕ್ಕೆ ಪ್ರೂವ್ ಮಾಡ್ಲಿಕ್ಕೆ. ಕರೆಕ್ಟ್ ಪದ. ಥ್ಯಾಂಕ್ಸ್ ಮುನ್ಲಕ್ಷ್ಮಣ್ಣ. ಇಂಗ್ಲಿಷ್ ಪದ ಓದುವಾಗ ಇಲ್ಲಿ ಓತ್ ಅಂತ ಬರುತ್ತೆ, ಪ್ರಮಾಣ. ಪ್ರಮಾಣ. ಕರ್ತನೆಂಬ ನಾನು ಪ್ರಮಾಣ ಮಾಡಿ ನುಡಿದೆನು. ಪ್ರಮಾಣ ಮಾಡಿ ನುಡಿದೆನು. ಏನು ಆ ಪ್ರಮಾಣ? ನಾನು ಯಾಜಕನಾಗಿ ಪ್ರತಿಜ್ಞೆ ಆತನು ಮಾಡಿದ್ದು, ನಾನು ಮಹಾಯಾಜಕನಂತಿದ್ದು
ಒಂದೇ ಸಾರಿ ಪಾಪ ಪರಿಹಾರಕ್ಕೋಸ್ಕರ ನನ್ನನ್ನೇ ಸಮರ್ಪಿಸ್ತೇನೆ, ನಿಷ್ಕಳಂಕವಾದಂತ ಪೂರ್ಣಾಂಗವಾದಂತ ಯಜ್ಞವನ್ನಾಗಿ ಸಮರ್ಪಿಸ್ತೇನೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನ ಒಪ್ಪಿಸಿಬಿಟ್ನು. ಅದು ಪ್ರಮಾಣ ಆತನು ಮಾಡಿ ನುಡಿದಂಥದ್ದು. ಅದು 5ನೇ ಅಧ್ಯಾಯ 5ನೇ ವಚನದಲ್ಲೂ ನೋಡ್ತೀವಿ, ಹಾಗೂ 5ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲೂ ನೋಡ್ತೀವಿ. ಹಾಗಾದ್ರೆ ಇವತ್ತಿನ ಧ್ಯಾನದಲ್ಲಿ ನಾವು ಕೆಲವೊಂದು ಅನ್ವಯಗಳನ್ನ ನಾವು ಗಮನಿಸಬೇಕಾದ್ರೆ ಅನುಸರಿಸಬೇಕಾದಂತ ಮಾದರಿ ಅಬ್ರಹಾಮನ ವಿಷಯದಲ್ಲಿ ನೋಡುವಾಗ ಆತನು 10ನೇ ಒಂದು ಭಾಗವನ್ನ ಕೊಟ್ಟನು. ಇನ್ನೊಂದು ದೇವರ ಒಂದು ವ್ಯಕ್ತಿತ್ವ ನೋಡುವಾಗ ಆಶೀರ್ವದಿಸುವವನು, 7ನೇ ವಚನ, ಆಶೀರ್ವದಿಸುವವನು, ಅದೊಂದು ನೋಡಿದ್ವಿ. 3ನೇದು ಆಣೆ ಇಟ್ಟು ನುಡಿದನು, 20ನೇ ವಚನ 21ನೇ ವಚನ, ಪ್ರಮಾಣ ಮಾಡಿ. ಇಷ್ಟು. ಆಮೇಲೆ ಯಾಜಕ ಒಂದು ಮಾಡುವಂಥದ್ದು. ಇಷ್ಟನ್ನು ಸೇರಿಸಿ ಯಾರಾದ್ರೂ ಒಬ್ರು ಒಂದು ಅನ್ವಯ ತೆಗಿಲಿಕ್ಕೆ ಸಾಧ್ಯನಾ? 10ನೇ ಒಂದು ಭಾಗ ಯಾಜಕ ಅನ್ನುವಂಥದ್ರಿಂದ ಮುನ್ಲಕ್ಷ್ಮಣ್ಣ ಸೇರಿಸಿದ್ದು ಆ ಹಿನ್ನೆಲೆಯಲ್ಲಿ ಆಶೀರ್ವದಿಸುವವನು ಅನ್ನುವಂಥದ್ದನ್ನ ಮನಸ್ಸಿನಲ್ಲಿಟ್ಕೊಂಡು, ಹಾಗೂ ವಸಂತ ಹೇಳಿದ್ದು ಆಣೆ ಇಟ್ಟು ನುಡಿದನು ಅನ್ನುವಂಥದ್ದು. ಇಷ್ಟು ಸೇರಿ ಯಾರಾದ್ರೂ ಒಬ್ರು ಒಂದು ಅನ್ವಯ ಹೇಗಿದಿಷ್ಟು 4 ಪದಗಳಿಂದ ನಾವೊಂದು ಅನ್ವಯಕ್ಕೆ ನಾವು ಅದನ್ನ ತೆಗೆದುಕೊಳ್ಬಹುದು ಅನ್ನುವಂಥದ್ದು ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ಸಾಧ್ಯನಾ? ಯಾಜಕ ಅನ್ನುವಾಗ ಏನ್ ಮಾಡ್ತಾನವನು? ಒಂದು ಮಾಡ್ತಾನೆ, ಕರೆಕ್ಟ್ರಾ? ಒಂದು ಮಾಡ್ತಾನೆ. ಹಾಗಾದ್ರೆ ಆ ಒಂದು ಆತ್ಮಿಕ ಬೆಳಕಿನಲ್ಲಿ ನಾವು ಕೂಡ ಏನ್ ಮಾಡ್ಬೇಕಾಗ್ತದೆ? ನಾವು ಕೂಡ ಏನ್ ಮಾಡ್ಬೇಕಾಗ್ತದೆ? ದೇವರೊಟ್ಟಿಗೆ ಒಂದು ಮಾಡಬೇಕಾಗುತ್ತೆ. ಮನುಷ್ಯರನ್ನ ದೇವರೊಟ್ಟಿಗೆ ಏನ್ ಮಾಡ್ಬೇಕು? ಒಂದು ಮಾಡಬೇಕಾಗುತ್ತೆ. ರಕ್ಷಣೆ ಒಂದು ಮಾಡುವಂತದ್ದು ಹೇಗೆ? ರಕ್ಷಣೆ ರಕ್ಷಣೆ ಸುವಾರ್ತೆಯನ್ನ ಸಾರಿ ಸುವಾರ್ತೆಯಲ್ಲಿ ನಡೆಸುವಂತದ್ದು. ಒಂದು ಮಾಡಬೇಕು. ಇನ್ನು ಸುವಾರ್ತೆಯ ಪರಿಚಯ ಇಲ್ಲದೆ ಇರೋರಿಗೆ ರಕ್ಷಣೆಯ ಸುವಾರ್ತೆಯನ್ನ ಸಾರಿ ಒಂದು ಮಾಡುವಂಥದ್ದು. ಆಲ್ರೆಡಿ ರಕ್ಷಣೆ ಹೊಂದಿ ಆತ್ಮಿಕ ಜೀವಿತದಲ್ಲಿ ಬೆಳೀತಾ ಇರ್ತಕ್ಕಂಥವ್ರಿಗೆ, ಒಂದು ಸಭೆಯಲ್ಲಾಗ್ಲಿ, ಒಂದು ಕುಟುಂಬದಲ್ಲಾಗ್ಲಿ, ಒಂದು ಸಂಬಂಧಗಳ ವಿಷಯದಲ್ಲಿ ಒಡಕುಗಳು ಬಂದಾಗ ನಾವು ಒಂದು ಮಾಡುವಂತ ಕೆಲಸವನ್ನ ಮಾಡಬೇಕು ಅಲ್ವಾ? ಅನ್ವಯ ತೆಗೆದುಕೊಳ್ಬಹುದಾ ಯಾಜಕ ಅನ್ನುವಂತ ಒಂದು ಪದದಿಂದ? ತಗೊಳ್ಬಹುದಲ್ವಾ? ಮುನ್ಲಕ್ಷ್ಮಣ್ಣ ಒಪ್ತೀರಾ? ನೀವು ಒಪ್ಪಿದ್ರೆ ಹೌದೌದು, ಖಂಡಿತ. ಆ ಕಾರ್ಯ ಯಾಜಕನ ಸ್ಥಾನದಲ್ಲಿ ನಾವಿದ್ದುಕೊಂಡು ನಶಿಸಿ ಹೋಗುವ ಆತ್ಮಗಳನ್ನ ಸೃಷ್ಟಿಕರ್ತನೊಟ್ಟಿಗೆ ಒಂದು ಮಾಡುವುದಕ್ಕೆ ಈ ಸುವಾರ್ತೆಯನ್ನು ಸಾರುವಂತ ನಾವು ಯಾಜಕ ವರ್ಗದವರಾಗಿದ್ದೇವೆ. ಯಾಕಂದ್ರೆ ಆ ವಾಕ್ಯ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ಏನ್ರಿ ಆಧಾರ? ಅಲ್ಲಿ ಯೇಸು ಕ್ರಿಸ್ತನು ಯಾಜಕನು. ಅದನ್ನ ತಗೊಂಡ್ಬಂದು ನೀವು ಯಾಜಕರು ಅಂತ ಹೋಲಿಸ್ತಾ ಇದ್ದೀರಲ್ಲ, ಇದಕ್ಕೆ ವಾಕ್ಯದ ಆಧಾರ ಏನು ಎಂಬುದಾಗಿ ನೋಡುವಾಗ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ, ಪುಟ 303 ಹೊಸ ಒಡಂಬಡಿಕೆಯಲ್ಲಿ, ನೀವಾದರೂ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು. ಹಾಗಾದ್ರೆ ನಾವು ಕೂಡ ಜನಾಂಗ ಅನ್ನುವಾಗ, ದೇವರಾದುಕೊಂಡ ಜನಾಂಗ ಅನ್ನುವಾಗ ಅಬ್ರಹಾಮನ ಜನಾಂಗಕ್ಕೆ ನಾವು ಕೂಡ ಸೇರಿದಂತವರು. ಆ ಜನಾಂಗದಿಂದ ಉತ್ಪತ್ತಿಯಾದಂಥದ್ದು ಲೇವಿ ಕುಟುಂಬ, ಲೇವಿ ಕುಲ. ಲೇವಿ ಅನ್ನುವಾಗ ಒಂದು ಮಾಡುವಂಥದ್ದು. ಈಗ ನಾನು ಮಗುವನ್ನ ಹೆತ್ತಿದ್ದೇನೆ, ಈಗ ನಾನು ನನ್ನ ಗಂಡನು ಒಂದಾಗುವೆವು. ಯಾರು ಯಾರಿಗೆ ಹೇಳಿದ್ದು? ಸಂಜೀವಿನಿ, ಶುಭಮ್ಮ, ಯಾರು ಯಾರಿಗೆ ಹೇಳಿದ್ದು? ನಾನು ಲೇವಿ ಎಂದು ಹೆಸರಿಡ್ತೇನೆ. ಯಾರು ಯಾರಿಗೆ ಹೇಳಿದ್ದು? ಬೇರೆಯವ್ರು ಯಾರು ಬೇಕಾದ್ರೂ ಹೇಳ್ಬೋದು.
ಬೇರೆಯವ್ರು ಯಾರು ಬೇಕಾದ್ರೂ ಹೇಳ್ಬೋದು. ಆದಿಕಾಂಡ 29ನೇ ಅಧ್ಯಾಯ, ಆದಿಕಾಂಡ 29ನೇ ಅಧ್ಯಾಯ. ಸುಮ್ನೆ ಸ್ವಲ್ಪ ಒಂದು ಬ್ಯಾಕ್ ಗ್ರೌಂಡ್ಗೆ 31ನೇ ವಚನದಿಂದ ನೋಡುವಾಗ, ಅಬ್ರಹಾಮ, ಈಸಾಕನಿಗೆ ಅವಳಿ ಜವಳಿ ಮಕ್ಕಳು ಏಸಾವ, ಯಾಕೋಬ. ಯಾಕೋಬನು ಮದುವೆ ಆದ, ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸುರಾಗುವಂತೆ ಮಾಡಿದನು. ಆದರೆ ರಾಹೇಲಳು ಬಂಜೆಯಾಗಿದ್ದಳು. ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ, ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂದು ಹೇಳಿ ಅದಕ್ಕೆ ರೂಬೇನ್ ಎಂದು ಹೆಸರಿಟ್ಲು. ಆಕೆ ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ನಾನು ಗಂಡನ ಅಲಕ್ಷ್ಯಕ್ಕೆ ಗುರಿಯಾದನೆಂದು ಯೆಹೋವನು ತಿಳಿದದ್ದರಿಂದ ಈ ಮಗುವನ್ನು ದಯಪಾಲಿಸಿದನೆಂದು ಹೇಳಿ ಅದಕ್ಕೆ ಸಿಮಿಯೋನ್ ಎಂದು ಹೆಸರಿಟ್ಟಳು. ಆಕೆಯು ತಿರುಗಿ ಗರ್ಭಧರಿಸಿ ಗಂಡು ಮಗುವನ್ನು ಹೆತ್ತು, ಈಗಲಾದರೂ ನನ್ನ ಗಂಡನು ನಾನು ಒಂದಾಗುವೆವು, ಅವನಿಗೆ 3 ಮಂದಿ ಗಂಡು ಮಕ್ಕಳನ್ನು ಹೆತ್ತಿದ್ದೇನಲ್ಲ ಎಂದು ಹೇಳಿ ಅದಕ್ಕೆ ಲೇವಿ ಎಂದು ಹೆಸರಿಟ್ಟಳು. ಲೇವಿ ಎಂಬುದಾಗಿ ನೋಡುವಾಗ ಒಂದಾಗುವಂಥದ್ದು. ಹಾಗಾದ್ರೆ ಮತ್ತೆ ಈಗ 1 ಪೇತ್ರ 2ನೇ ಅಧ್ಯಾಯಕ್ಕೆ ಬರುವಾಗ, ಆ ದೇವರಾದುಕೊಂಡ ಜನಾಂಗ, ದೇವರು ಅಬ್ರಹಾಮನನ್ನು ಆ ಒಂದು ವಿಗ್ರಹಕ್ಕೆ ಬಹಳಷ್ಟು ಇನ್ಫ್ಲೂಯೆನ್ಸ್ ಆಗಿದ್ದಂತ ಆ ಒಂದು ಪರಿಸರದಿಂದ ಆತನನ್ನು ಆರಿಸಿಕೊಂಡು, ದೇವರು ಅಬ್ರಹಾಮನನ್ನು ಆರಿಸಿಕೊಂಡು ಆ ಜನಾಂಗವನ್ನ ಆಶೀರ್ವದಿಸಿದ. ಅಲ್ಲಿಂದ ಬಂದಂಥದ್ದು ಲೇವಿ, ಒಂದು ಮಾಡುವಂಥದ್ದು. ಅವರೇ ಯಾಜಕೋದ್ಯೋಗವನ್ನ ನಡೆಸುವಂಥವರು, ರಾಜವಂಶಸ್ಥರು, ಯಾಜಕರು. ಹಾಗಾಗಿ ನಾವು ಕೂಡ ಯಾವಾಗ ಯೇಸು ಕ್ರಿಸ್ತನನ್ನ ನಾವು ನಂಬ್ತೇವೆ, ಯೇಸು ಕ್ರಿಸ್ತನ ರಕ್ಷಣೆಯನ್ನ ಸ್ವೀಕರಿಸ್ತೇವೆ, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನ ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆ ಆಗುವುದು. ಹೀಗೆ ಯಾರ್ಯಾರು ಆ ಒಂದು ರಕ್ಷಣೆಯ ಅನುಭವಕ್ಕೆ ಬರ್ತಾರೆ, ನಾವು ಕೂಡ ಅಂತ ಒಂದು ವಾಗ್ದಾನ ಮಾಡಲ್ಪಟ್ಟಂತ ಅಬ್ರಹಾಮನ ವಂಶಕ್ಕೆ ಸೇರಿದವರು. ಹೀಗೆ ಆ ವಂಶದಿಂದ, ಜನಾಂಗದಿಂದ ಉತ್ಪತ್ತಿಯಾದಂತ ಕುಲಗಳಲ್ಲಿ ಲೇವಿ ಕುಲಕ್ಕೂ ನಾವು ಸೇರಿದಂಥವರು. ಆದುದರಿಂದ ನಾವು ಕೂಡ ಯಾಜಕರೇ. ಆದುದರಿಂದ ನಾವು ನಮ್ಮ ಸಂಬಂಧಗಳಲ್ಲಿ ಬಿರುಕುಗಳು ಬರುವಾಗ, ಒಡಕುಗಳು ಬರುವಾಗ ಒಂದು ಮಾಡಬೇಕು. ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಬಿಲೀವರ್. ವಾಟ್ ಈಸ್ ದಿ ಮೀನಿಂಗ್ ಆಫ್ ಎ ಟ್ರೂ ಕ್ರಿಶ್ಚಿಯನ್? ಅದು ಒಂದು ಮಾಡುವಂಥದ್ದು. ಎಲ್ಲೆಲ್ಲಿ ಒಡಕುಗಳಿದೆ, ಎಲ್ಲೆಲ್ಲಿ ತೊಡಕುಗಳು ಬಂದಿದೆ, ಎಲ್ಲೆಲ್ಲಿ ಬಿರುಕುಗಳು ಬಂದಿದೆ, ಎಲ್ಲೆಲ್ಲಿ ಶಿಥಿಲವಾಗಿ ಹೋಗ್ತಾ ಇದೆ, ಎಲ್ಲೆಲ್ಲಿ ಸಂಬಂಧಗಳಲ್ಲಿ ಪ್ರೀತಿಯು ಕಣ್ಮರೆಯಾಗಿ ಹೋಗ್ತಾ ಇದೆ, ಮತ್ತೆ ಅದನ್ನ ಸಂಜೀವನ ಮಾಡುವುದಕ್ಕೆ ಅಲ್ಲಿ ಒಂದು ಮಾಡುವಂತ ಕೆಲಸ ಮಾಡಬೇಕು. ಬಹಳ ಪ್ರಾಮುಖ್ಯ. ಶಿಷ್ಯನ ಜೀವಿತದಲ್ಲಿ ಒಂದು ಮಾಡುವಂಥದ್ದು ಬಹು ಪ್ರಾಮುಖ್ಯವಾದಂತ ಒಂದು ಯಾಜಕೋದ್ಯೋಗ. ಆ ಕೆಲಸವನ್ನ ನಾವು ಮಾಡಲೇಬೇಕು. ಯಾವಾಗ ಒಂದು ಸಭೆಯಲ್ಲಿ, ಒಂದು ದೇಹದಲ್ಲಿ, ಅಂಗಗಳಲ್ಲಿ, ಆ ದೇಹಕ್ಕೆ ಅಂಟಿಕೊಂಡಂತ ಅಂಗಗಳಲ್ಲಿ ಏನೋ ಒಂದು ಮನಸ್ತಾಪ ಬಂದಿದೆ, ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿದೆ, ಏನೋ ಒಂದು ದುರಭಿಪ್ರಾಯಗಳು ಬಂದಿದೆ, ಯಾವುದೋ ಒಂದು ವಿಷವುಳ್ಳ ಬೇರು ಚಿಗುರಿ ಸಂಬಂಧಗಳನ್ನ ಹಾಳು ಮಾಡಿದೆ ಎಂಬುದಾಗಿ ಗೊತ್ತಾದ ತಕ್ಷಣ ಒಂದು ಮಾಡಬೇಕು. ನಾವು ಸುಮ್ಮನೆ ಕಂಬಳಿ ಹೊತ್ಕೊಂಡು ಮಲ್ಕೊಳಕ್ ಆಗಲ್ಲ. ನಾವು ಆ ಯಾಜಕ ಸೇವೆಯನ್ನು ಮಾಡಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನೇ ನಮಗೂ ಸೃಷ್ಟಿಕರ್ತನಾದಂತ ದೇವರಿಗೆ ಸಂಬಂಧ ಕಡಿದು ಹೋದಾಗ ತಾನೇ ಆತನು ಪ್ರತಿಜ್ಞೆ ಮಾಡಿ, ಪ್ರಮಾಣ ಮಾಡಿ 20:21ನೇ ವಚನದ ಪ್ರಕಾರ ಆತನು ಮತ್ತೆ ಆ ಪಾಪ ಪರಿಹಾರವನ್ನ ಒದಗಿಸಿಕೊಟ್ಟು ಒಂದು ಮಾಡಿದ. ಕೊಲಸ್ಸೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಭೂಪರಲೋಕಗಳನ್ನ ಆತನು ಸಂಧಾನ ಮಾಡ್ದ. ಪಾಪಿ, ಭೂಲೋಕದಲ್ಲಿದ್ದಂತ ಪಾಪಿಯಾದಂತ ನನ್ನನ್ನ ಆತನು ತನ್ನ ಶಿಲುಬೆಯ ಮೇಲೆ ಸುರಿಸಿದ ರಕ್ತದ ಮುಖಾಂತರ ಪರಿಶುದ್ಧನಾದಂತ ಪರಲೋಕದಲ್ಲಿ ನಿವಾಸವಾಗಿರತಕ್ಕಂತ
ದೇವರೊಟ್ಟಿಗೆ ಸಂಧಾನ ಮಾಡಿ ಆತನು ಒಂದು ಮಾಡಿದ ಸಂಧಾನದ ಕರ್ತೃ ಆತನು. ಹಾಗೆಯೇ ಅಂತ ಒಂದು ದಿವ್ಯ ಆತ್ಮೀಕ ರಕ್ಷಣೆಯನ್ನ ನಾನು ಹೊಂದಿಕೊಂಡ ಮೇಲೆ ನಾನು ಜೀವಿಸುವವರೆಗೂ ಆತ್ಮದಲ್ಲಿ, ಶಿಷ್ಯತ್ವದಲ್ಲಿ, ಸಭೆಯಲ್ಲಿ, ಒಂದು ಅನ್ಯೋನ್ಯತೆಯಲ್ಲಿ, ಏನೋ ಒಂದು ಸಂಬಂಧಗಳಲ್ಲಿ, ಸಹೋದರರಲ್ಲಿ ಸಹೋದರಿಯರಲ್ಲಿ ಒಬ್ಬರಲ್ಲೊಬ್ರು ಏನೋ ಬಂದಾಗ ತಕ್ಷಣವೇ ಒಂದು ಮಾಡೋ ಕೆಲಸ ಮಾಡ್ಬೇಕ್ರಿ. ತಂಗಳಾಗಕ್ ಬಿಡಬಾರ್ದು. ಎಷ್ಟು ದಿವಸಕ್ಕೆ ಆಹಾರ ತಂಗಳಾಗುತ್ತೆ? ಫ್ರಿಡ್ಜ್ ಅಲ್ಲಿ ಇಡದೆ ಇದ್ರೆ ಎಷ್ಟು ದಿವಸಕ್ಕೆ ಒಂದು ಆಹಾರ ತಂಗಳಾಗುತ್ತೆ? ಒಂದ್ ದಿನಕ್ಕೆಲ್ಲ ಆಗೋಗುತ್ತೆ. ಏನು ತಂಗಳಂದ್ರೆ? ಇದು ಅಪ್ಪ, ಅಳಸೋಗೋದು ಅಂದ್ರೆ ಏನು? ಕೆಟ್ಟು ಹೋಗಿರುವಂತದ್ದು. ಅಂದ್ರೆ ಕೆಟ್ಟು ಹೋಗಿರುವಂತದ್ದು ಅಂದ್ರೆ ಏನು? ತಿನ್ನುವುದಕ್ಕೆ ತಿನ್ನುವುದಕ್ಕೆ ಅಯೋಗ್ಯವಾದಂಥದ್ದು. ಅದರಲ್ಲಿ ಏನು ಇನ್ನ ಜೀವ ಇಲ್ಲ. ಹಾಗೆಯೇ ಸಂಬಂಧಗಳಲ್ಲಿ ಮನಸ್ತಾಪ ಬಂದಾಗ, ಬಿರುಕುಗಳು ಬಂದಾಗ ಅದು ಕೆಟ್ಟು ಹೋಗುವುದಕ್ಕೆ ನಾನು ಬಿಟ್ಟು ಬಿಟ್ರೆ ಆಯ್ತು. ಇನ್ನು ಅದು ನೆಕ್ಸ್ಟ್ ಏನ್ ಸ್ಟೇಜ್? ಅದು ಕೆಟ್ಟೋದ್ಮೇಲೆ ಬಿಸಾಕದೆ, ಕಸದೊಟ್ಟಿಗೆ ಬಿಸಾಕದೆ. ಅಂದ್ರೆ ಅದನ್ನ ಆತ್ಮಿಕವಾಗಿ ನೋಡುವಾಗ ಸಂಬಂಧಗಳಲ್ಲಿ ಬಿರುಕುಗಳು ಬರುವಾಗ ತಕ್ಷಣವೇ ನಾನು ಆ ಭಿನ್ನಾಭಿಪ್ರಾಯಗಳಿಗೆ ಸ್ಪಂದಿಸಿ ಒಂದು ಮಾಡ್ಲಿಕ್ಕೆ ಹೋಗದೆ ಇದ್ರೆ ಸಂಬಂಧ ಸಂಪೂರ್ಣವಾಗಿ ಕಡ್ದೋಗ್ತದೆ. ಸಂಪೂರ್ಣವಾಗಿ ನಮ್ಮನ್ನ ಬಿಟ್ಟು ಅವರು ಅಗಲಿ ಹೋಗ್ತಾರೆ, ನಮ್ಮಿಂದ ದೂರ ಹೊರಟೋಗ್ತಾರೆ. ಮತ್ತೆ ಅವರನ್ನು ಸಂಪಾದಿಸ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ಮತ್ತೆ ಅವರನ್ನ ನಾವು ಆತ್ಮ ಸಂಬಂಧದಲ್ಲಿ ಪಡ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ಆ ದೇಹದಿಂದ ಒಂದು ಅಂಗ ಕಳ್ಕೊಂಡಂಗೆ. ಒಂದು ಅಂಗ ಕೊಳೆತು ಹೋದ್ರೆ ಡಾಕ್ಟರ್ ಏನ್ ಮಾಡ್ತಾರೆ? ಕಟ್ ಮಾಡಿ ಬಿಸಾಕ್ತಾರೆ. ಹಾಗೆ ತಕ್ಷಣವೇ ಅಲ್ಲಿವರೆಗೂ ಬಿಡಬಾರದು. ಸಭೆಯಲ್ಲಿ ನಾವು ಅಲ್ಲಿವರೆಗೂ ಬಿಡಬಾರದು. ತಕ್ಷಣವೇ ನಾವು ಅದನ್ನ ಒಂದು ಮಾಡುವಂತದಕ್ಕೆ ನೋಡ್ಬೇಕು. ನೀವು ನನ್ನನ್ನ ಗಮನಿಸಿದ್ದೀರಾ ಎಂಬುದಾಗಿ ಯಾರ್ಯಾರು ಹತ್ತಿರದಲ್ಲಿ ನನ್ನೊಟ್ಟಿಗಿದ್ದಾರೆ, ನಿಮ್ಮೆಲ್ಲರೂ ಸಂಪರ್ಕ ನನಗೆ ಆದ ದಿವಸದಿಂದ, ಕೆಲವ್ರಿಗೆ 20 ವರ್ಷದಿಂದ ಇದೆ. ಮುನ್ಲಕ್ಷ್ಮಣ್ಣ ನನ್ನನ್ನು ಸುಮಾರು ಎಷ್ಟು ವರ್ಷದಿಂದ ನೋಡಿರ್ಬೋದು? 35 ವರ್ಷ ಅಣ್ಣ. 35 ವರ್ಷ. ಏನಾರು ಒಂದು ಸಾಸಿವೆ ಕಾಳಷ್ಟು ನೀವು ನನ್ನನ್ನು ನೋಡಿದಾಗಿಂದ ಮುನ್ಲಕ್ಷ್ಮಣ್ಣ ಈ ಗಳಿಗೆವರೆಗೂ ಈ ಪ್ರಯತ್ನದಲ್ಲಿ ಪರೋಕ್ಷವಾಗಿಯೋ ಡೈರೆಕ್ಟ್ ಆಗಾದ್ರೂ ಏನಾದ್ರೂ ಪ್ರಯತ್ನದಲ್ಲಿ ಯಾವಾಗ್ಲೂ ಇದ್ದೇ ಇರ್ತೀನ ಮುನ್ಲಕ್ಷ್ಮಣ್ಣ? ಖಂಡಿತವಾಗ್ಲೂ ಪ್ರೋತ್ಸಾಹವಾಗಿ ಪ್ರಯತ್ನವಾಗಿ ಇದ್ದೀರಿ ಅಣ್ಣವ್ರೆ. ಒಂದು ಮಾಡುವಂತದ್ರಲ್ಲಿ ವಿವಿಧ ಒಂದು ಪರಿಹಾರಗಳನ್ನು ಹುಡುಕ್ತಾನೆ ಇರ್ತೀನಿ. ನಿಜ ನಿಜ ಅಣ್ಣವ್ರೆ. ಅದು ಕೆಟ್ಟೋಗಕ್ ಬಿಡಲ್ಲ, ಕೊಳ್ತೋಗಕ್ ಬಿಡಲ್ಲ. ಅದಕ್ಕೆ ಬಿಡಲ್ಲ. ಅದು ಕಡ್ದು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗನೆ ಅದನ್ನ ಸರಿಪಡಿಸೋದ್ರ ಕಡೆಗೆ ಒತ್ತು ಕೊಡ್ತೀರಿ. ಯಾಕೆ ಕೊಳ್ತೋದ್ಮೇಲೆ ಕಟ್ ಮಾಡಿ ಬಿಸಾಕಿದ್ರೆ ಅದು ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ನಾವು ಇವತ್ತು ಯಾಜಕ ಅನ್ನುವಂಥ ಪದದಿಂದ, ಯೇಸು ಕ್ರಿಸ್ತನ ಯಾಜಕ ಸೇವೆ ಅನ್ನುವಂಥದ್ರಿಂದ ನಾವು ಆತನ ರಕ್ಷಣೆಯ ಮಾರ್ಗದಿಂದ ನಾವು ಯಾಜಕರಾಗಿರುವುದರಿಂದ ಈ ರೀತಿಯಲ್ಲಿ ಸಂಬಂಧಗಳನ್ನ ಕಟ್ಟುವಂಥದ್ದು, ಒಂದು ಮಾಡುವಂಥದ್ರಲ್ಲಿ ನಾವು ಬಹಳಷ್ಟು ಈ ಕ್ಷಣದಿಂದ ನಾವು ಹೊಸ ಪ್ರಮಾಣವನ್ನ ಮಾಡಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನು ಪ್ರಮಾಣ ಮಾಡಿ ಆತನು ಕ್ಲುಪ್ತ ಕಾಲದಲ್ಲಿ ದೇವರಾಗಿರ್ತಕ್ಕಂಥವನು, ಪರಿಶುದ್ಧನಾದಂಥ ದೇವರು, ಪರಲೋಕದಲ್ಲಿ ಆಸೀನನಾಗಿರ್ತಕ್ಕಂಥವನು, ನೀತಿವಂತನಾದಂಥ ದೇವರು ನಮಗೋಸ್ಕರ ಬಂದು ಅದನ್ನ ಪಾಪ ಪರಿಹಾರವನ್ನ ಕೊಟ್ಟು ಒಂದು ಮಾಡ್ಬಿಟ್ಟ. ಹಾಗೆ ನಾನು ಮಾಡ್ಬೇಕು. ಅವ್ರು ಬರ್ಲಿಲ್ಲ, ಇನ್ ನಾವ್ಯಾಕೆ ಹೋಗೋದು ಅಂತ ಸುಮ್ನೆ ಕೂತ್ಕೊಳ್ಳಕ್ಕೆ ಆಗಲ್ಲ. ಸರ್ವ ಪ್ರಯತ್ನ, ಸರ್ವ ವಿಧದಲ್ಲಿ ನಾವು ಸರ್ವ ರೀತಿಯಲ್ಲಿ ಮಾಡ್ತಲೇ ಇರಬೇಕು. ಇದು ಒಂದು ನಾನು ತೆಗೆದುಕೊಂಡಂಥದ್ದು ಯಾಜಕ ಅನ್ನುವಂಥ ಪದದಿಂದ. ಇವತ್ತು ನೀವು ನಾನು ಮಾಡ್ಲಿಕ್ಕೆ ಸಿದ್ಧರಿದ್ದೇವೋ ಅನ್ನುವಂಥದ್ದು ಪ್ರಶ್ನೆ. ಇಂಥ ರೀತಿಯಲ್ಲಿ
ಒಂದು ಮಾಡುವುದಕ್ಕೆ ನಾನು ಮತ್ತು ನೀವು ಸಿದ್ಧರಿದ್ದೇವಾ? ಬಹಳ ಕಷ್ಟ. ಕಲಿಜ ಬೋಟಿ ಎಲ್ಲ ಕಿತ್ತೋಗ್ತದೆ, ಇರೋ ಶಕ್ತಿ ಎಲ್ಲ ಇಂಗಿ ಹೋಗ್ತದೆ. ಆ ಭಕ್ತನು ಹೇಳಿದ ಹಾಗೆ ಕೀರ್ತನೆ 22ನೇ ಅಧ್ಯಾಯದ ಪ್ರಕಾರ ನನ್ನ ಶಕ್ತಿ ಏನಾಗಿದೆ? ಮೇಣದಂತೆ ಕರಗಿ ಹೋಗಿದೆ ಅಲ್ವಾ ಮುನ್ಲಕ್ಷ್ಮಣ್ಣ? ನನ್ನ ಶಕ್ತಿ ಮೇಣದಂತೆ ಕರಗಿ ಹೋಗಿದೆ. ಗುಂಡಿಗೆ ಮೇಣದಂತೆ ಕರಗಿ ಹೋಗಿದೆ. ಮೇಣದಂತೆ ಕರಗಿ ಹೋಗಿದೆ. ಮೇಣದಂತೆ ಕರಗಿ ಹೋಗಿದೆ. ನನ್ನ ಎಲುಬುಗಳೆಲ್ಲ ಸಡಲಿ ಹೋಗಿದೆ. ನನ್ನ ಗುಂಡಿಗೆ ಮೇಣದಂತೆ ಕರಗಿ ಹೋಗಿದೆ. ನನ್ನ ಶಕ್ತಿ ಬೋಕಿಯ ಹಾಗೆ ಒಣಗಿ ಹೋಗಿದೆ. ಬೋಕಿ ಅನ್ನುವಾಗ ಮಡಕೆಯ ಚೂರುಗಳು ಒಡೆದು ಹೋಗಿದೆ. ಬಹಳ ಕಷ್ಟ. ಒಂದು ಮಾಡುವಾಗ ಬಹಳಷ್ಟು ನಮ್ಮ ಗುಂಡಿಗೆ, ಎದೆಯಲ್ಲಿರ್ತಕ್ಕಂಥ ಶಕ್ತಿ ಕರಗಿ ಹೋಗ್ತದೆ. ನನಗಿರ್ತಕ್ಕಂಥ ಶಕ್ತಿ, ಬಲ, ಚೈತನ್ಯ ಏನಿರ್ತದೆ ಅದು ಮಡಕೆಯ ಚೂರುಗಳಂತೆ ಆಗಿ ಹೋಗ್ತದೆ. ನನ್ನ ನಾಲ್ಗೆ ಅಂಗಳಕ್ಕೆ ಸೇದಿ ಹೋಗ್ತದೆ. ಬಾಯಾರಿಕೆ ಆಗ್ತಾ 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 ನಾಲ್ಗೆಗೆ ನೀರು ಬೀಳದೆ ಇದ್ರೆ ನಾಲ್ಗೆ ಶ್ರಿಂಕ್ ಆಗ್ತದೆ, ಸೇದಿ ಹೋಗ್ತದೆ ಅನ್ನುವಾಗ ಮೆಡಿಕಲಿ ಪ್ರೂವನ್. ನಾಲ್ಗೆ ಚಿಕ್ಕದಾಗ್ತಾ ಶ್ರಿಂಕ್ ಆಗಿ ಒಣಗೋಗ್ತದೆ. ಒಂದು ಮಾಡುವಂತ ಕೆಲಸ. ಯೇಸು ಕ್ರಿಸ್ತನಿಗೂ ಅದೇ ಅನುಭವ ಆಯಿತು ಶಿಲುಬೆ ಮೇಲೆ. ಪಾಪಿಯಾದಂತ ನನ್ನನ್ನ, ಪಾಪಿಯಾದಂತ ನಿಮ್ಮನ್ನ ಸರ್ವಶಕ್ತನಾದಂತ ಸೃಷ್ಟಿಕರ್ತನಾದಂತ ಪರಿಶುದ್ಧನಾದಂತ ದೇವರೊಟ್ಟಿಗೆ ಒಂದು ಮಾಡ್ಲಿಕ್ಕೆ ಹೋದಾಗ ಇಷ್ಟು ಅನುಭವಗಳು ಆಯ್ತು ಅವನಿಗೆ. ಒಂದು ಮಾಡುವಂಥದ್ದು ಪ್ರಯಾಸ, ಆಯಾಸದ ಕೆಲಸ. ಆದರೆ ಅದರ ಬಗ್ಗೆ ಪ್ರಯತ್ನವನ್ನ ಬಿಡಬಾರ್ದು. ನಾವು ಶಿಷ್ಯರಾದಂತ ನಾವು ಒಂದು ಮಾಡುವಂತ ಪ್ರಯತ್ನವನ್ನ ನಾವು ಸತತವಾಗಿ ಮಾಡ್ತಾನೇ ಇರಬೇಕು. ಹಾಗಾಗಿ ಸಭೆಯಲ್ಲಿ ಇವತ್ತು ಎಲ್ಲೆಲ್ಲಿ ಸಂಬಂಧಗಳಲ್ಲಿ ಬಿರುಕು ಬಂದಿದೆ, ಭಿನ್ನಾಭಿಪ್ರಾಯಗಳು ಬಂದಿದೆ, ಅದನ್ನ ಇವತ್ತು ಬುಕ್ಕಲ್ಲಿ ಕೂತು ಬರಿಬೇಕು ನಾವು ಒಬ್ಬೊಬ್ರು. ನಾನು ಡಿಸೆಂಬರ್ ತಿಂಗಳೊಳಗೆ 2 ವ್ಯಕ್ತಿಯನ್ನ ಒಂದು ಮಾಡ್ತೇನೆ. ನನಗಿಂಥದ್ದು ಗೊತ್ತಾಗಿದೆ. ಇಲ್ಲ ನನ್ನಲ್ಲೇ ಬಿರುಕು ಬಂದಿದೆ, ನಾನು ಆ ವ್ಯಕ್ತಿಯೊಟ್ಟಿಗೆ ಒಂದಾಗ್ತೇನೆ. ಸ್ವಯಂ ಪ್ರೇರಿತ, ಅದು ಪ್ರಮಾಣ. ಇದು ಒಂದು ಅನ್ವಯ, ಅನುಸರಿಸಬೇಕಾದಂತ ಮಾದರಿ. ಅನುಸರಿಸಬೇಕಾದಂತ ಮಾದರಿ. ಏನಂತೀರ ನೀವೆಲ್ರೂ? ಇಷ್ಟೊತ್ತು ಕೇಳಿಸ್ಕೊಂಡಿದ್ದಂಥದ್ರಲ್ಲಿ ನಾನು ಮಾತಾಡಿದ್ರಲ್ಲಿ ಏನಾದ್ರೂ ತಪ್ಪಿದೆ ಅನ್ಸುತ್ತಾ? ಸರಿ ಅನ್ಸುತ್ತಾ? ದೇವ್ರೇನಾದ್ರು ಹೊಸ ಬೆಳಕು ಕೊಟ್ನ? ಅಥವಾ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತಾ? ಯಾರು ಬೇಕಾದ್ರೂ ಹೇಳ್ಬೋದ್ರಿ. ಇಲ್ಲ ಅಣ್ಣ, ಸರಿ ಅನ್ನಿಸ್ತು. ನಾವು ನೀವ್ ಹೇಳದಂಗೆ ಇವಾಗ ಗುರ್ತಿಸ್ಕೋಬೇಕು. ನನ್ನಲ್ಲಿ ಫಸ್ಟ್ ನಾನ್ ಬೇರೆಯವ್ರ ಜೊತೆ ಯಾರ ಜೊತೆ ನಾನು ಯಾವ ವಿಷಯದಲ್ಲಿ ಒಂದಾಗಿಲ್ಲ, ಏನಿದೆ ಅನ್ನೋದು ಯೋಚನೆ ನೋಡ್ಬೇಕು. ಪ್ಲಸ್ ಬೇರೆಯವ್ರು ನಾವು ನೋಡಿರ್ತೀವಿ, ನೀವ್ ಹೇಳ್ದಂಗೆ ಏನೋ ಯಾವ್ದೋ ವಿಷಯದಿಂದ ಮನಸ್ತಾಪ ಬಂದ್ಬಿಡುತ್ತೆ ಇಬ್ರಲ್ಲಿ. ಅದಕ್ಕೆ ನಾವು ಹೆಚ್ಚು ಆದಷ್ಟು ಕ್ಲಾರಿಟಿ ಕೊಡ್ಬೇಕೆ ಹೊರ್ತು ಅದನ್ನ ಇನ್ನು ಬೇರೆ ಮಾಡಕ್ ನೋಡ್ಬಾರ್ದು. ಅದು ನನಗೆ ಗೊತ್ತಾಯ್ತಣ. ಸಾಮಾನ್ಯ ಒಂದು ಆತ್ಮೀಕ ಸಭೆಯಲ್ಲಿ, ಶಿಷ್ಯತ್ವದಲ್ಲಿ ನಾವು ಅನ್ಯೋನ್ಯತೆಯಾಗಿ ಬೆಳೆಯುವಾಗ ಯಾಕೆ ಬಿರುಕುಗಳು ಬರ್ತದೆ, ಯಾಕೆ ಭಿನ್ನಾಭಿಪ್ರಾಯಗಳು ಬರ್ತದೆ ಅನ್ನುವಂಥದ್ದು ಯಾರಿಗಾದ್ರೂ ಏನಾದ್ರೂ ಕ್ಲೂ ಇದೆಯಾ? ಯಾಕೆ ಇಬ್ಬರ ನಡುವೆ ಬಿರುಕುಗಳು ಬರ್ಬೋದು, ಯಾಕೆ ಒಡಕುಗಳು ಬರ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು, ಮನಸ್ತಾಪಗಳು ಬರ್ಬೋದು ಅನ್ನುವಂಥದ್ದು ಏನಾದ್ರೂ ಒಂದು ಕ್ಲೂ? ಅಂಕಲ್ ಅಂಕಲ್ ಹೆಚ್ಚಳಮೆ. ಒಂದೊಂದ್ಸಲಿ ಸ್ವನೀತಿ ಬಂದ್ಬಿಡುತ್ತೆ. ವೆರಿ ಗುಡ್, ಸ್ವನೀತಿ. ಆಮೇಲೆ ಅವರ ಮಾತುಗಳನ್ನ ಅವರು ಆತ್ಮಿಕವಾದ ಒಂದೇ ಮನಸ್ಸುಳ್ಳವರು ಹೇಳುವಾಗ ಅವರ ಮಾತಿಗೆ ಕಿವಿಗೊಡದೇ ಇದ್ದಾಗ ಭಿನ್ನಾಭಿಪ್ರಾಯ ಬರುವಂತದ್ದು. ಅವರು ಹೇಳುವಂತ ಮಾತಿಗೆ ನಾವು ಸಲ್ಲಿಸಬೇಕಾದಂತ ಒಂದು ಗೌರವವನ್ನ ಸಲ್ಲಿಸದೇ ಇದ್ರೆ. ಕರೆಕ್ಟ್ ಶಂಕರಣ್ಣ. ನಂದು ನಿಮ್ದು ಹೃದಯ ಒಂದೇ ಇದೆ ಶಂಕರಣ್ಣ. ಆಲ್ಮೋಸ್ಟ್ ಹೃದಯದ ಆತ್ಮಿಕ ಹೃದಯದ ಮಿಡಿತ ಬಡಿತ ಆಲ್ಮೋಸ್ಟ್ ಸೇಮ್ ಇದೆ.
ಹಾಗಾದ್ರೆ ನಾನು ನಿಮ್ಮೆಲ್ಲರ ಸಹಾಯಕ್ಕೆ 3 ಪದಗಳನ್ನ ಉಪಯೋಗಿಸ್ತೀನಿ. ಅದು ಸರಿನೋ ತಪ್ಪು ಅಂತ ನೀವು ನನಗೆ ಹೇಳ್ಬೇಕ್ರಿ. ಹಾಗಾದ್ರೆ ಒಂದು ಸಂಬಂಧಗಳಲ್ಲಿ, ಕುಟುಂಬದ ಸಂಬಂಧದಲ್ಲಾಗಿರ್ಬಹುದು, ಕೆಲಸದ ಜೀವಿತದಲ್ಲಾಗಿರ್ಬಹುದು, ಬಹು ಪ್ರಾಮುಖ್ಯವಾಗಿ ಆತ್ಮಿಕ ಅನ್ಯೋನ್ಯತೆಯ ಜೀವಿತದಲ್ಲಾಗಿರ್ಬಹುದು, ನೆರೆಹೊರೆಯವರ ಜೀವಿತದಲ್ಲಾಗಿರ್ಬಹುದು, ಒಡಕುಗಳು ಬಿರುಕುಗಳು ಬರುವುದಕ್ಕೆ ಕಾರಣ ಒಂದು ಸ್ವನೀತಿ, ಸ್ವಾಭಿಮಾನ, ಸ್ವಪ್ರತಿಷ್ಠೆ. 3 ಹೇಳ್ಬೋದಾ ಮುನ್ಲಕ್ಷ್ಮಣ್ಣ? ಸೆಲ್ಫ್ ರೈಚಿಯಸ್ನೆಸ್, ಸ್ವಾಭಿಮಾನ, ಈಗೋ ಸ್ವಾಭಿಮಾನ, ಸ್ವಪ್ರತಿಷ್ಠೆ. 3 ಈ 3 ಬಂದಾಗ ಸಂಬಂಧಗಳಲ್ಲಿ ಒಡಕುಗಳು ಬರ್ತದೆ. ಇದು ಈ 3ರಲ್ಲಿ ಇವಾಗ ಎಲ್ಲೆಲ್ಲಿ ಒಡಕುಗಳು ನಮಗ್ ಬಂದಿದೆ, ಈ 3ರಲ್ಲಿ ಯಾವ್ದಾದ್ರು 1ರಿಂದ ಬಂತ, 3ರಿಂದನೂ ಬಂತ, 2ರಿಂದನೂ ಬಂತ ಅನ್ನುವಂಥದ್ದು ಇವತ್ತು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಮದ್ದು ನಮ್ಮಲ್ಲಿಯೇ. ಸ್ವಪ್ರತಿಷ್ಠೆ ಅಂದ್ರೆ ಏನಂಕಲ್? ಸ್ವಪ್ರತಿಷ್ಠೆ. ಮುನ್ಲಕ್ಷ್ಮಣ್ಣ ಸಹಾಯ ಮಾಡ್ತೀರಾ? ಸ್ವಪ್ರತಿಷ್ಠೆ ಅಂದ್ರೆ ತನ್ನಗೆ ತಾನೇ ನಾನಿರೋದೇ ಹೀಗೆ ಅನ್ನುವಂತ ಒಂದು ಹಠ ರೀ ಅದು. ನಾನಿರೋದೇ ಹಿಂಗೆ, ನಾನ್ ಮಾಡೋದೇ ಹಿಂಗೆ, ನಾನ್ ಮಾತಾಡೋದೇ ಹಿಂಗೆ, ನಾನ್ ಕಾಫಿ ನಾನ್ ಕುಡಿಯೋದೇ ಮಾತಾಡೋದೇ ಹೀಗೆ, ಅದು ಸ್ವಪ್ರತಿಷ್ಠೆ. ಸ್ವಂತ ಪ್ರತಿಷ್ಠೆ, ತೀರ್ಮಾನ. ನಾವು ನಮಸ್ಕಾರ ಮಾಡೋದೇ ಹಿಂಗ್ರಿ, ನಿಮ್ ತರ ಕೈ ಜೋಡಿಸಿ ಮಾಡಲ್ಲ. ನಾವು ನಮಸ್ಕಾರ ಅಂತೀವಿ ಅಷ್ಟೇ, ನಮ್ದೇ ಅದು. ಹೌದ್ರಣ್ಣ, ಹೌದು. ಏನ್ ಯಾವಾಗೂ ನಮಸ್ಕಾರ ಹಾಕ್ಬೇಕೇನ್ ಕೈ ತೋರಿಸಿ? ಸುಮ್ನೆ ಬಾಯಲ್ಲಿ ನಮಸ್ಕಾರ ಹೇಳಿದ್ರೆ ಆಗಲ್ವಾ? ನಮ್ ಸ್ಟೈಲ್ ಹಿಂಗಪ್ಪ, ನಮ್ದಿದು. ಸ್ವಪ್ರತಿಷ್ಠೆ, ಸೆಲ್ಫ್ ಕಾನ್ಸಿಕ್ರೇಷನ್ ಅಂತ ಹೇಳ್ಬೋದಮ್ಮ ಅದನ್ನ, ವಿಚ್ ಇಸ್ ನಾಟ್ ಡಿವೈನ್ ಇನ್ ನೇಚರ್. ಆಯ್ತಮ್ಮ ಶುಭಮ್ಮ? ಸೆಲ್ಫ್ ಕಾನ್ಸಿಕ್ರೇಷನ್, ಸ್ವಪ್ರತಿಷ್ಠೆ. ಸೊ ಈ 3 ಸ್ವಾಭಿಮಾನ, ಸ್ವನೀತಿ ಹಾಗೂ ಸ್ವಪ್ರತಿಷ್ಠೆ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಇವತ್ತು 2ನೇದು, ಇಷ್ಟು ಅನ್ವಯಗಳನ್ನ ನಾನು ಇಲ್ಲಿ ಆಣೆ ಅನ್ನುವಾಗ ಮತ್ತಾಯನ್ ಬರುತ್ತ ಸುವಾರ್ತೆಯಲ್ಲಿ ಬರುವಂತ ಆಣೆಗೂ, ಯೇಸು ಇಲ್ಲಿ ಪೌಲನು ಇಬ್ರಿಯದವರಿಗೆ ಬರೆಯುವಾಗ ಈ 20 ಮತ್ತು 21ನೇ ವಚನ ಹಾಗೂ 5 ಮತ್ತು 5ನೇ ವಚನ, 5ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಬರ್ತಕ್ಕಂಥ ಆಣೆ, ಅಲ್ಲಿ ಬ್ರಾಕೆಟ್ ನಲ್ಲಿ ನೀವು ಪ್ರಮಾಣ ಅಂತ ಬರ್ಕೊಳ್ಬೇಕ್ರಿ, ಪ್ರತಿಜ್ಞೆ ಅಂತ ಬರ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಆ ಆಣೆ ಅಂದಿದ ತಕ್ಷಣ ಕಾಂಟೆಕ್ಸ್ಟ್ ಬೇರೆ, ಮನುಷ್ಯನ ತಲೆಯಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಮಾಣ, ಪ್ರತಿಜ್ಞೆ, ಇಂಗ್ಲಿಷ್ ನಲ್ಲಿ ಓತ್, ಓಕೆ. ಇನ್ನೆಷ್ಟು 20 ನಿಮಿಷ ಇದೆ. ಮೊದಲನೇದಾಗಿ ಕಾವ್ಯಕ್ಕ 2ನೇ ವಚನ ತಕೊಂಡ್ರು, 7ನೇ ಅಧ್ಯಾಯ 2ನೇ ವಚನ. ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನ ಕೊಟ್ಟನು ಎಂಬುದಾಗಿ. ಇಲ್ಲಿ ಸ್ವಲ್ಪ ಕಾಣಿಕೆ ಬಗ್ಗೆ ನೋಡುವಾಗ ಒಂದು ಮೌಲ್ಯ 2ನೇ ವಚನದಿಂದ 4ನೇ ವಚನದವರೆಗೂ ನೋಡುವಾಗ ಒಂದು ಮೌಲ್ಯ, ಒಂದು ವ್ಯಾಲ್ಯೂ ಬೇಸ್ಡ್ ಸ್ಪಿರಿಚುವಲ್ ಲೈಫ್, ಮೌಲ್ಯಾಧಾರಿತವಾದಂತ ಒಂದು ಆತ್ಮೀಕ ಜೀವನ, ಒಂದು ಮೌಲ್ಯ ಇದೆ ಒಬ್ಬರ ಜೀವಿತದಲ್ಲಿ ನೋಡುವಾಗ. ಅಬ್ರಹಾಮನ ಜೀವಿತದಲ್ಲಿ ನೋಡುವಾಗ ಐ ಸಿ ಒನ್ ವ್ಯಾಲ್ಯೂ ಇನ್ ಹಿಸ್ ಲೈಫ್, ಒಂದು ಮೌಲ್ಯ. ಏನ ಮೌಲ್ಯ? ತಾನು ಗೆದ್ದು ಬಂದದ್ರಲ್ಲಿ ದೇವರಿಗೆ 10ನೇ ಒಂದು ಭಾಗ ಮೀಸಲು ಕಾಣಿಕೆ, ದಶಮಾಂಶ. 10 ಅನ್ನುವಾಗ ದಶ, ಅದರಲ್ಲಿ ಒಂದು ಅಂಶ, ದಶಮಾಂಶ. ಒಂದು ಮೌಲ್ಯ ನೋಡ್ತಾ ಇದ್ದೀನಿ. ಏನಪ್ಪ ಇವರು ಬೇಕಂತಲೇ ಕಾಣಿಕೆ ಬಗ್ಗೆ ಮಾತಾಡ್ತಾ ಇದ್ದಾರಾ? ಇಲ್ಲ, ಇವತ್ತು ಬಂದಿರತಕ್ಕಂಥದ್ದು ಭಾಗ.
ಅನ್ವಯ ಕಾವ್ಯಕ್ಕ ತೆಗೆದುಕೊಂಡಂಥದ್ದು ಮೊದಲನೇ ಅನುಸರಿಸಬೇಕಾದಂತ ಮಾದರಿ. ಆ ಹಿನ್ನೆಲೆಯಲ್ಲಿ ನಿಮಗೆ ಆತ್ಮಿಕವಾದಂತ ಒಂದು ಆಧಾರಗಳನ್ನ ಕೊಡಬೇಕು. ಆಧಾರಗಳನ್ನ ಕೊಡುವುದರ ಮುಖಾಂತರ ನಿಮ್ಮನ್ನ ಒಂದು ಆತ್ಮಿಕವಾದಂತ ಪ್ರತಿಷ್ಠೆಗೆ ನಿಮ್ಮನ್ನ ನಾನು ನಡೆಸಿ ಪ್ರೇರೇಪಿಸಬೇಕನ್ನುವಂಥದ್ದು ಒಂದು ಪ್ರೀತಿಯ ಒತ್ತಾಯವೇ ಹೊರತು ಬೇರೆ ಯಾವ ಒಂದು ಒತ್ತಾಯ ಇಲ್ಲ, ಬೇರೆ ಯಾವ ಒಂದು ಪೂರ್ವಾಧಾರಿತ ಆಲೋಚನೆಯೂ ಇಲ್ಲ. ಇಲ್ಲ ಇಲ್ಲ ನನ್ನ ಹೃದಯ ಯಥಾರ್ಥವಾಗಿದೆ. ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಬೆಳಕನ್ನು ಕೊಡಬೇಕು ಅನ್ನುವಂಥದ್ದು ಆಶೆ. ಆ ಹಿನ್ನೆಲೆಯಲ್ಲಿ ನೋಡುವಾಗ ದಶಮಾಂಶದ ಬಗ್ಗೆ, ಕಾಣಿಕೆ ಜೀವಿತದ ಬಗ್ಗೆ, ಯಾವುದೇ ಒಂದು ಧರ್ಮ ತಕೊಳ್ಳಿ, ಯಾವುದೇ ಒಂದು ನಂಬಿಕೆ ತಗೊಳ್ಳಿ, ಇವನ್ ಒಬ್ಬ ನಾಸ್ತಿಕನನ್ನ ನೀವು ತಗೊಳ್ಳಿ, ರಷ್ಯಾದಲ್ಲಾಗ್ಲಿ ಚೈನಾದಲ್ಲಾಗ್ಲಿ, ಅವನು ಕೂಡ ಆತನು ದೇವರ ಹೆಸರಿನಲ್ಲಿ ಕೊಡದೇ ಇದ್ರು ಕೂಡ ಏನೋ ಒಂದು ಕಾಣಿಕೆ ರೂಪದಲ್ಲಿ ಯಾರಿಗಾದ್ರೂ ಕೊಡ್ತಾನೆ. ಆಫರಿಂಗ್ ಕೊಡುವಂಥದ್ದು ಕೊಡ್ತಾನೆ. ಇಲ್ಲಿ ಸತ್ಯವೇದದ ಈ ಹಿನ್ನೆಲೆಯಲ್ಲಿ ಯಹೂದಿಗಳಲ್ಲಿ ಇದ್ದಂಥದ್ದು ಮೋಶೆಯ ಧರ್ಮಶಾಸ್ತ್ರ ಆದ್ಮೇಲೆ ಅದಕ್ಕಿಂತಲೂ ಮುಂಚಿನೇನೆ ಮೊದಲನೇದಾಗಿ ಅಬ್ರಹಾಮನು ಕೊಟ್ಟಂಥದ್ದು, ಅದಾದ್ಮೇಲೆ ಮೋಶೆ ಮುಖಾಂತರ ಬಂದಂಥದ್ದು, ಯಹೂದಿಗಳಲ್ಲಿ ಬಂದಂಥದ್ದು, ಇಬ್ರಿಯರಲ್ಲಿ ಬಂದಂಥದ್ದು, ಅದಾದ್ಮೇಲೆ ಹೊಸ ಒಡಂಬಡಿಕೆ. ಎರಡು ಒಡಂಬಡಿಕೆಗಳಲ್ಲೂ ಕಾಣಿಕೆ ಬಗ್ಗೆ ದೇವರ ವಾಕ್ಯ ಏನ್ ಹೇಳ್ತದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ನಿಮಗೆ ಆಧಾರಗಳನ್ನ ಕೊಡಬೇಕನ್ನುವಂಥದ್ದು ಆಶೆ. ಆದ್ರಿಂದ ನೀವು ಒಂದು ಪ್ರತಿಷ್ಠೆ ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡುವಾಗ ಇದು ಕೊಡಲೇಬೇಕು, ಕಡ್ಡಾಯ. ಯಾಕಂದ್ರೆ ಇದು ದೇವರ ಆಜ್ಞೆ, ಇದು ಒಂದು ದೇವರ ಒಂದು ಅಪ್ಪಣೆ. ಮಸ್ಟ್ ಅಂಡ್ ಶುಡ್ 1/10 ಕೊಡ್ಲೇಬೇಕು. ಇದನ್ನ ಆದಿಕಾಂಡದಲ್ಲಿ ಪ್ರಪ್ರಥಮವಾಗಿ ಅಬ್ರಹಾಮನ ಜೀವಿತದಲ್ಲಿ ನೋಡಿದ್ವಿ. ಅವನಿಗೆ ಹೇಗೆ ಪ್ರಕಟಣೆ ಆಯ್ತು 10ನೇ ಒಂದು ಭಾಗ ಕೊಡ್ಬೇಕೆಂಬುದಾಗಿ ಪರಲೋಕಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಡಿಸ್ಕಸ್ ಮಾಡೋಣ ಏನ್ರಿ. ಅದು ಮರ್ಮವಾಗಿದೆ. ಆತನಿಗೆ ಎಲ್ಲಿಂದ ಆಲೋಚನೆ ಬಂತು ಅನ್ನುವಂಥದ್ದು ಮರ್ಮ. ಕೆಲವೊಂದು ಮರ್ಮಗಳನ್ನ ಪರಲೋಕದಲ್ಲೇ ದೇವರು ನಮಗೆ ತಿಳಿಸುವಂತದ್ದಾಗಿದೆ. ಅದಾದ್ಮೇಲೆ 400 ವರ್ಷಗಳಾದ ಮೇಲೆ, 430 ಅಥವಾ 450 ವರ್ಷಗಳಾದ್ಮೇಲೆ, ಅಬ್ರಹಾಮಂದಾದ್ಮೇಲೆ ದೇವರೇ ಮೋಶೆಯ ಮುಖಾಂತರ ಕೆಲವೊಂದು ಆಜ್ಞೆಗಳನ್ನ ಕೊಟ್ಟು ದೇವರ ಮಕ್ಕಳು, ದೇವರು ಆದುಕೊಂಡಂತ ಜನಾಂಗ, ಮೀಸಲಾದಂತ ಜನಾಂಗ ಇಂಥ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಕಾಣಿಕೆ ವಿಷಯಕ್ಕೆ ಬಂದಾಗ ಕೊಡಲೇಬೇಕು. ಒತ್ತಾಯ ಇದೆ, ಕಡ್ಡಾಯ ಇದೆ. ಬೆಳೆಯಿಂದಾದ್ರೂ ಆಗ್ಲಿ, ಪಶುಗಳಿಂದಾದ್ರೂ ಆಗ್ಲಿ, ಚೊಚ್ಚಲು ಮರಿಗಳಿಂದ ಹಿಡಿದು ದವಸ ಧಾನ್ಯಗಳಿಂದ ಹಿಡಿದು ಪ್ರತಿಯೊಂದೊಂದು ಅವರ ಆದಾಯದಲ್ಲಿ 10ನೇ ಒಂದು ಭಾಗ ಕೊಡಬೇಕು. ಯಾಜಕ ಕಾಂಡ 27ನೇ ಅಧ್ಯಾಯ 30ನೇ ವಚನ ಯಾರಾದ್ರೂ ಒಬ್ರು ಓದ್ತೀರಾ? ಯಾಜಕ ಕಾಂಡ 27ನೇ ಅಧ್ಯಾಯ 30ನೇ ವಚನ. ಯಾಜಕ ಕಾಂಡ 27ನೇ ಅಧ್ಯಾಯ 30ನೇ ವಚನ. ಯಾರಾದ್ರೂ ಒಬ್ರು ಅದನ್ನ ತೆಗ್ದಿಟ್ಕೊಳ್ರಿ. ನಾನು ಓದ್ತೀನಿ. ಹೊಲದ ಬೆಳೆಯಾಗಲಿ, ತೋಟದ ಹಣ್ಣುಗಳಾಗಲಿ, ಭೂಮಿಯಿಂದ ಉಂಟಾದ ಎಲ್ಲ ಆದಾಯದಲ್ಲಿ 10ನೇ ಪಾಲು ಯೆಹೋವನದಾಗಿರಬೇಕು. ಅದು ಯೆಹೋವನಿಗೆ ಮೀಸಲಾದದ್ದು. ಹಾಗಾದ್ರೆ ಇದು ಮೀಸಲು ಕಾಣಿಕೆ, ಸೆಟ್ ಅಪಾರ್ಟ್. ಮೀಸಲು ಅನ್ನುವಾಗ ಸೆಟ್ ಅಪಾರ್ಟ್, ಪ್ರತ್ಯೇಕವಾಗಿ ಇರಿಸಲ್ಪಟ್ಟಂತದ್ದು, ಪ್ರತ್ಯೇಕವಾಗಿ ಇಟ್ಟಂತದ್ದು. ಸೆಟ್ ಅಪಾರ್ಟ್ ಬಂದ ತಕ್ಷಣ ಮೊದಲು ದೇವರದು, ಉಳಿದದ್ದು ನನ್ನದು. ದೇವರದ್ದು ನಾನು ಪ್ರತ್ಯೇಕ ಮಾಡೋವರೆಗೂ ನಾನು ಅದನ್ನ ಕೈ ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ ನನ್ನ ಖರ್ಚುಗಳಿಗೆ. ದಟ್ ಈಸ್ ಕಾನ್ಸಿಕ್ರೇಷನ್, ಡೆಡಿಕೇಶನ್, ಸೆಟ್ ಅಪಾರ್ಟ್. 1000 ರೂಪಾಯಿ ಸಂಪಾದನೆ ಬಂದ್ರೆ
100 ರೂಪಾಯಿ ದೇವ್ರದು. 1 ಲಕ್ಷ ರೂಪಾಯಿ ಸಂಬಳ ಬಂದ್ರೆ 10,000 ರೂಪಾಯಿ ದೇವ್ರದು. 5 ಲಕ್ಷ ರೂಪಾಯಿ ಸಂಬಳ ಬಂದ್ರೆ ತಿಂಗಳಿಗೆ 50,000 ರೂಪಾಯಿ ದೇವ್ರದು. ಮೀಸಲು ಕಾಣಿಕೆ. ಧರ್ಮೋಪದೇಶ ಕಾಂಡ ಇನ್ನೊಬ್ರು 14ನೇ ಅಧ್ಯಾಯ 22 ಮತ್ತು 28ನೇ ವಚನ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 22ನೇ ವಚನ ಮತ್ತು 28ನೇ ವಚನ. ಒಬ್ರು ಯಾರಾದ್ರೂ ಬೇಗ ಹೋದ್ರಿ. ಇನ್ನೊಬ್ರು ಮಲಾಕಿ 3ನೇ ಅಧ್ಯಾಯ 10ನೇ ವಚನ ರೆಡಿ ಇಟ್ಕೊಳ್ಳಿ. ಪ್ರತಿ ವರುಷದ ನಿಮ್ಮ ಹೊಲದ ಬೆಳೆಯಲ್ಲಿ ದಶಮ ಭಾಗವನ್ನು ಪ್ರತ್ಯೇಕಿಸಬೇಕು. ಧಾನ್ಯ, ದ್ರಾಕ್ಷೆ, ಎಣ್ಣೆ ಇವುಗಳಲ್ಲಿ ದಶಮ ಭಾಗವನ್ನು, ದನ ಕುರಿಗಳ ಚೊಚ್ಚಲು ಮರಿಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ತನ್ನ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲೇ ನೀವು ತಿನ್ನಬೇಕು. ಹೀಗೆ ನಿಮ್ಮ ದೇವರಾದ ಯೆಹೋವ 28ನೇ ವಚನ ಓದ್ರಿ. ಪ್ರತಿ 3ನೆಯ ವರ್ಷದ ಬೆಳೆಯ ದಶಮ ಭಾಗವನ್ನು ತಂದು ನೀವು ಇರುವ ಊರಲ್ಲಿಯೇ ಕೂಡಿಸಬೇಕು. ಥ್ಯಾಂಕ್ ಯು. ಹಾಗಾದ್ರೆ ಇಲ್ಲಿ ಬಹಳಷ್ಟು ಒತ್ತಿದೆ. 10ನೇ ಒಂದು ಭಾಗ ಮಲಾಕಿ 3 ಮತ್ತು 10ನೇ ವಚನ. ಇನ್ನೊಬ್ರು 3ನೇ ವ್ಯಕ್ತಿ ಓದ್ರಿ. ಮಲಾಕಿ 3ನೇ ಅಧ್ಯಾಯ 10ನೇ ವಚನ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾಗದಷ್ಟು ಸುವರ್ಣ ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. 8ನೇ ವಚನ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನೀವು ದಶಮಾಂಶ ಯಾವತ್ತನ್ನೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು. ಅದು ನಿಮ್ಮ ಭೂಮಿಯ ಫಲವನ್ನ ನಾಶ ಮಾಡದು. ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇದು ನುಡಿ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಬಹಳಷ್ಟು ಕ್ಲಿಯರ್ ಆಗಿದೆ. ದಶಮಾಂಶ ಕೊಡ್ಲೇಬೇಕು. ಇದು ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಒಂದು ಮೌಲ್ಯ, ಸತ್ಯ, ಒಂದು ಆಜ್ಞೆ, ಒಂದು ಒತ್ತಾಯ, ಒಂದು ಕಡ್ಡಾಯ. ಕೊಡೋದ್ರಿಂದ ಏನ್ ಪ್ರಯೋಜನ? ಇಷ್ಟೊತ್ತು ಮಲಾಕಿ ಓದಿದ್ದೆ, 3ನೇ ಅಧ್ಯಾಯ 10ನೇ ವಚನದಿಂದ ಆದ್ಮೇಲೆ ಓದಿದಂಥದ್ದು. ಪರಲೋಕದಿಂದ ನಿಮಗೆ ಸ್ವರಗಳನ್ನ ನಾನೇನ್ ಮಾಡ್ತೇನೆ? ಸುರಿಸ್ತೇನೆ. ಕೊಟ್ಟು ನೋಡ್ರಿ. ಯು ಗಿವ್ ಅಂಡ್ ಟೆಸ್ಟ್ ಮೀ. ಹೆಚ್ಚಾಗಿ ಕೊಡುವವನಿಂದ ದೇವರು ಆತನನ್ನ ಆಶೀರ್ವದಿಸುವವನಾಗಿದ್ದಾನೆ. ಹಾಗಾದ್ರೆ ಕಡಿಮೆ ಕೊಟ್ಟವನನ್ನ ಆಶೀರ್ವದಿಸಲ್ಲ ಅಂತನ? ಆಶೀರ್ವದಿಸ್ತಾನೆ. ಹೆಚ್ಚು ಕೊಡುವುದಕ್ಕೆ ದೇವರು ಪ್ರೇರೇಪಿಸ್ತಾನೆ. ಯಾಕಂದ್ರೆ ದೇವರು ನಮ್ಮನ್ನ ಆಶೀರ್ವದಿಸುವಂತವನಾಗಿದ್ದಾನೆ. ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಈ ಮೌಲ್ಯ ನೀವಿದನ್ನ ಸಾರ್ತಿದ್ದೀರಲ್ರಿ, ನೀವು ಮಾಡಿದ್ದೀರಾ ನಿಮ್ ಜೀವನದಲ್ಲಿ ಎಂಬುದಾಗಿ ಯಾರಿಗಾದ್ರೂ ಪ್ರಶ್ನೆ ಬರುವುದಾಗಿದ್ರೆ, ನಾನು ನನ್ನ ಹೆಂಡತಿ ತಪ್ಪದೆ ನಾವು ನಮ್ಮ ಅಪ್ಪ ಅಮ್ಮಗೆ ದಶಮಾಂಶವನ್ನ ತಲುಪಿಸ್ತಾ ಇದ್ವಿ. ಲಾಸ್ಟ್ ವರ್ಕಿಂಗ್ ಡೇ ಆಫ್ ದ ಮಂತ್ ಸಂಬಳ ಬಂದ ತಕ್ಷಣ ನಾನು ಮನೆಗೂ ಹೋಗ್ತಾ ಇರ್ಲಿಲ್ಲ. ಸೀದಾ ATMಗೆ ಹೋಗಿ 1/10 ಡ್ರಾ ಮಾಡಿ, ಅಪ್ಪ ಕೊಡುವಂಥದ್ದು ಮೆಡಿಸನ್ಗೆ ಸಪರೇಟ್, ಅಮ್ಮ ಕೊಡುವಂಥದ್ದು ಮೆಡಿಸನ್ ಸಪರೇಟ್, ನನ್ನ ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು ಪಾರ್ವತಮ್ಮ ಅಂತ, ಅವ್ರಿಗೆ ಸಪರೇಟ್. ಇಷ್ಟು ಭಾಗಗಳನ್ನ ಮಾಡಿ
ರಾತ್ರಿ 11 ಗಂಟೆ ಆದ್ರೂ ಕೂಡ ಕೊಟ್ಟು ಆಮೇಲೆ ಮನೆಗೆ ಬರ್ತಿದ್ದೆ. ಇದು ನನ್ನ ಪ್ರತಿಷ್ಠೆ, ಇದು ನನ್ನ ಪ್ರತಿಷ್ಠೆ ಆಗಿತ್ತು, ಇದು ನನ್ನ ಪ್ರತಿಷ್ಠೆ ಆಗಿತ್ತು. ನಮ್ಮ ಅಪ್ಪನ ಹೇಳೋರು, ಲೇ ಏನಕ್ಕೋ ಇಷ್ಟೊಂದು ಕೊಡ್ತೀಯ ನೀನು, ಹೆಚ್ಚಳ್ಮೆಗೆ ಹೇಳ್ತಾ ಇಲ್ಲ ರೀ, ದೇವರ ಮಹಿಮೆಗೋಸ್ಕರ. ನಾನ್ ಏನ್ ಮಾಡ್ಲಿ, ನಾನ್ ಪಾಪ ಮಾಡ್ಬಿಡ್ತೀನಿ ಇಷ್ಟೊಂದು ಕಾಣಿಕೆಗಳು ಬಂದ್ಬಿಟ್ರೆ. ಅದಕ್ಕೋಸ್ಕರ ನೋಡು, ಇದನ್ನೆಲ್ಲ ಹಂಗೆ ಎತ್ತಿಡ್ತೀನಿ. ಎಲ್ಲೆಲ್ಲಿ ಸಭೆಗಳು ಕಟ್ಟಕ್ಕೆ ಕೈ ಹಾಕ್ತೀನಿ, ಅಲ್ಲಿ ಇದನ್ನ ಒಂದೊಂದಕ್ಕೆ ದೊಡ್ಡದಕ್ಕೆ ಉಪಯೋಗಿಸ್ತೀನಿ. ದೇವ್ರು ನನ್ನನ್ನು ಆಶೀರ್ವದಿಸ್ತಾ, ನಿಮ್ಗೆಲ್ರಿಗೂ ಹೊಟ್ಟೆ ಕಿಚ್ಚಾಗೋಷ್ಟು ದೇವ್ರು ನನ್ನ ಆಶೀರ್ವದಿಸಿದಾನ ಮುನ್ಲಕ್ಷ್ಮಣ್ಣ. ಇಲ್ಲ, ಹೊಟ್ಟೆ ಕಿಚ್ಚಲ್ಲ, ಸಂತೋಷ ಅಣ್ಣ. ಅಲ್ಲಪ್ಪ, ಸುಮ್ನೆ ಮಾತಿಗಾದ್ರೂ ಹೇಳ್ರಿ. ಖಂಡಿತ ಅಣ್ಣ, ಖಂಡಿತ ರೀ. ನೀನ್ ನೋಡಿದ್ರೆ ಏನಣ್ಣ, ಏನು ಬೊಲೆ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದ್ಯಾ ನಾವು. ಅನ್ಸಲ್ ಏನಪ್ಪ ಶೇಖರಪ್ಪ? ಹೌದಣ್ಣ, ಹೌದಣ್ಣ. ಶುಭಮ್ಮ ಅನ್ಸಲ್ ಏನಮ್ಮ ಶುಭಮ್ಮ? ನಿಜವಾಗ್ಲೂ ಅನ್ಸುತ್ತೆ. ಯಾಕೆ ಆದ್ರೆ ನಾನು ಕೊಟ್ಟು ದೇವ್ರನ್ನ ಪರೀಕ್ಷಿಸ್ಲಿಲ್ಲ. ದೇವ್ರು ನನಗೆ ಇಷ್ಟ ಹೇಳಿದ್ದು, ನೀನ್ ಕೊಡು. ಕೈ ಬರಲ್ಲ ರೀ. ನನಗೂ ನನ್ನ ಹೆಂಡತಿಗೆ ಬರ್ತಾ ಇದ್ದ ಸಂಬಳದಲ್ಲಿ 1/10 ಕೊಡ್ಬೇಕಾದ್ರೆ ಬಹಳ ಪ್ರಿಪರೇಷನ್ ಬೇಕು, ದೇವ್ರ ಮೇಲೆ ಪ್ರೀತಿ ಬೇಕು, ದೇವ್ರ ಮೇಲೆ ಪ್ರೀತಿ ಬೇಕು. ನಾವು ಕೊಟ್ಟದ್ದನ್ನ ನಮ್ಮಪ್ಪ ಹಂಗೆ ಕವರ್ನಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ಹಂಗ ಹಾಕೋರು. ನಾನು ಎಣ್ಸಲ್ಲಪ್ಪ, ಪಾಪ ಮಾಡ್ಬಿಡ್ತೀನಿ, ನಾನು ಎಣ್ಸಕ್ ಹೋಗಲ್ಲ, ಹಂಗೆ ಇಟ್ಟಿರ್ತೀನಿ. ಬಿಲ್ಡಿಂಗ್ಸ್ ಕಟ್ಟುವಾಗ, ಸೈಟ್ ತಗೊಳ್ಳುವಾಗ ಹಂಗೆ ಉಪಯೋಗಿಸ್ತೀನಿ, ಕೂಡ್ಸಿ. ದೇವ್ರು ನನ್ನನ್ನು ಆಶೀರ್ವದಿಸ್ತಾ. ನನ್ ಮಗನು ಮೊದಲನೇ ಸಂಬಳ ಬಂದಾಗಿಂದ ಚಿಕ್ಕಂದಿಂದನೇ ಫೌಂಡೇಶನ್ ಹಾಕಿದೆ ಫ್ಯಾಮಿಲಿ ಪ್ರೇಯರ್ ನಲ್ಲಿ. ಅವನು ಡೆಲ್ಲಿಗೆ ಹೋಗೋವರೆಗೂ ನಮ್ಮ ಮನೇಲಿ ಫ್ಯಾಮಿಲಿ ಪ್ರೇಯರ್. ನನ್ ಮಗಳು ಹಾಸ್ಟ್ಲಿಗೆ ಹೋಗೋವರೆಗೂ 4 ಜನ ಫ್ಯಾಮಿಲಿ ಪ್ರೇಯರ್, ಆಮೇಲೆ 3 ಜನ, ಆಮೇಲೆ ಇಬ್ರಾದ್ವಿ. ಫ್ಯಾಮಿಲಿ ಪ್ರೇಯರ್ ನಲ್ಲಿ ಪ್ರತಿಯೊಂದೊಂದು ಮೌಲ್ಯಗಳನ್ನ ಕೊಡ್ತಾ ಇದ್ದೆ. ಕ್ರೈಸ್ತರು ಎಂಬುದಾಗಿ ಹಗುರವಾಗಿ ತೆಗೆದುಕೊಳ್ಬೇಡಿ. ನಮಗೂ ರಕ್ಷಣೆ ಆಗಬೇಕು. 10ನೇ ಕ್ಲಾಸ್ ಇರುವಾಗ ನನ್ನ ಮಗನನ್ನ ನಾನು ರಕ್ಷಣೆಗೆ ನಡೆಸಿದೆ ಫ್ಯಾಮಿಲಿ ಪ್ರೇಯರ್ ಅಲ್ಲಿ. ನನ್ನ ಮಗಳು 10ನೇ ಕ್ಲಾಸ್ಗೆ ಬಂದಾಗ ನಾನ್ ಮಗಳನ್ನ ರಕ್ಷಣೆ, ತಂದೆಯ ಮೇಲಿರ್ತಕ್ಕಂಥ ಒಂದು ಆತ್ಮೀಕ ಜವಾಬ್ದಾರಿಕೆ, ಹೊಣೆಗಾರಿಕೆ. ಪೇರೆಂಟ್ಸೇ ತಮ್ಮ ಮಕ್ಕಳನ್ನ ರಕ್ಷಣೆಗೆ ನಡೆಸಬೇಕು, ಸೇವಕರದಲ್ಲ. ನಾವು ಎತ್ತಿರೋದು, ಸೇವಕರಲ್ಲ ಎತ್ತಿರೋದು ನಮ್ಮ ಮಕ್ಕಳನ್ನ. ನಮ್ಮ ಮೊಮ್ಮಕ್ಕಳನ್ನ ನಮ್ಮ ಹೊಟ್ಟೆಲ್ ಹುಟ್ಟಿರ್ತಕ್ಕಂಥವ್ರು ಸೇವಕರಲ್ಲ ಎತ್ತಿರೋದು. ನಾವೇ ರಕ್ಷಣೆಗೆ ನಡೆಸ್ಬೇಕು. ಪಕ್ಕದಲ್ಲಿ ಕೂರಿಸ್ಕೊಂಡು, ತೊಡೆ ಮೇಲೆ ಕೂರಿಸ್ಕೊಂಡು, ತಲೆ ಸವರಿ, ಗಡ್ಡ ನೀವಿ, ಚಾಕ್ಲೇಟ್ ಕೊಟ್ಟು, ಪ್ರೀತಿಯಿಂದ ಹೇಳಿ, ಸೆಳ್ಕೊಂಡು ಅವ್ರನ್ನ ರಕ್ಷಣೆಗೆ ನಡೆಸ್ಬೇಕು. ಬೈಬಲ್ ಕಡೆ ಪ್ರೀತಿ ಬರಂಗ್ ಮಾಡ್ಬೇಕು, ಅನ್ಯೋನ್ಯತೆ ಕಡೆ ಪ್ರೀತಿ ಬರಂಗ್ ಮಾಡ್ಬೇಕು, ಸೇವೆ ಕಡೆ ಪ್ರೀತಿ ಬರಂಗ್ ಮಾಡ್ಬೇಕು, ಸೇವಕರ ಬಗ್ಗೆ ಪ್ರೀತಿ ಬರಂಗ್ ಮಾಡ್ಬೇಕು, ಸಭೆ ಬಗ್ಗೆ ಒಳ್ಳೇದ್ ಮಾತಾಡ್ಬೇಕು, ಸೇವೆ ಬಗ್ಗೆ ಒಳ್ಳೇದ್ ಮಾತಾಡ್ಬೇಕು, ಸಭಿಕರ ಬಗ್ಗೆ ಒಳ್ಳೇದ್ ಮಾತಾಡ್ಬೇಕು, ಮೌಲ್ಯಗಳನ್ನು ಕೊಡ್ಬೇಕು, ತ್ಯಾಗ ಮಾಡ್ಬೇಕು. ಸೇವೆ ಆಗ್ಬೇಕಾದ್ರೆ ತ್ಯಾಗ ಮಾಡ್ಬೇಕು, ಕಾಣಿಕೆ ಕೊಡ್ಬೇಕು, ದೇವ್ರಿಗೆ ಮೀಸಲಿಡ್ಬೇಕು. ನೀವು ಮಕ್ಕಳೇ ಕೆಲ್ಸಕ್ಕೆ ಓದಿದ ತಕ್ಷಣ ನಿಮ್ಮ ಮೊದಲನೇ ಸಂಬಳದಿಂದನೇ ನೀವು ದಶಮಾಂಶವನ್ನೇ ಕರೆಕ್ಟ್ ಆಗಿ ನನ್ನ ಮಗನ್ ಕಳಿಸ್ಬಿಡ್ತಾರೆ. ಕರೆಕ್ಟ್ ಆಗಿ ಇವಾಗ್ಲೂ ಕಳಿಸ್ತಾನೆ. ಎಲ್ಲೇ ಇದ್ರು ಚರ್ಚ್ಗೆ ಹೋಗ್ಬೇಕು, ಇವಾಗ್ಲೂ ಭಾನುವಾರ ಹೊತ್ತು ಹುಡುಕಿ ಚರ್ಚ್ಗೆ ಹೋಗ್ತಾನೆ. ಇದುವರೆಗೂ ಅವನು ಡೆಲ್ಲಿಗೆ ಹೋದಾಗಿಂದ 3 ವರ್ಷ, ಆಮೇಲೆ UK 4-5ನೇ ವರ್ಷ, 1 ವಾರ ತಪ್ಸಿಲ್ಲ ದೇವ್ರ ಚಿತ್ತದಿಂದ. ಅರ್ಧ ಗಂಟೆ ಆದ್ರೂ ಈ ಮೌಲ್ಯಗಳನ್ನ ತಂದೆ ತಾಯಿಗಳು ಮಾಡ್ಬೇಕಿಲ್ಲ ಅಂದ್ರೆ ಬರ್ದಿಟ್ಕೊಳ್ಳಿ, 3ನೇ ತಲೆಗೆ ನಿಮ್ ವಂಶಗಳು ಟಾರ್ಚ್ ಹಾಕಿ ಹುಡುಕಿದ್ರು ಸಿಗಲ್ಲ ದೇವ್ರ ಸಂತತಿಯಲ್ಲಿ. ಬೇರೆದೆಲ್ಲ ಹೇಳ್ಕೊಡ್ತೀವಿ, ಚೆನ್ನಾಗ್ ಓದ್ಬೇಕು, ಬಟ್ಟೆ ಹಿಂಗ್ ಹಾಕ್ಬೇಕು, ಜನರ ಹತ್ರ ಹಿಂಗ್ ಮಾತಾಡ್ಬೇಕು, ಇಂತಿಂತದ್ದು ಓದ್ಬೇಕು, ದೇವ್ರ ಬಗ್ಗೆ ನಯಾ ಪೈಸೆ ಮಾತಾಡಲ್ಲ. ಮೌಲ್ಯಗಳನ್ನ ಕೊಡ್ಬೇಕು ನಾವೇ. ದೇವರು ಆಶೀರ್ವದಿಸಿದ್ದಾನೆ. ಬರುವಂತ ಕಾಣಿಕೆಯಲ್ಲಿಯೂ ಕೂಡ ನಾವು 1/10 ಎತ್ತಿಡ್ಬೇಕು. ಅಂಕಲ್ ಎತ್ತಿಡ್ತಿದ್ರ ಮುನ್ಲಕ್ಷ್ಮಣ್ಣ? ಹೌದೌದು. ಅಂಕಲ್ಗೆ ಏನ್ ಕಾಣಿಕೆ ಬರ್ತಿತ್ತೋ ಅದ್ರಲ್ಲಿ ಅವ್ರು 1/10 ಭಾಗ ಎತ್ತಿಡ್ತಿದ್ರು. ಬೇರೆಯವ್ರು ಯಾರಾದ್ರೂ ಸೇವಕರು ಬಂದಾಗ ಅವ್ರು ಕೊಡ್ತಾ ಇದ್ರು. ಕರೆಕ್ಟಾ ಮುನ್ಲಕ್ಷ್ಮಣ್ಣ?
ಹೌದಣ್ಣ. ಹಾಗಾದ್ರೆ ಸೇವಕರಾದಂತ ನಾವು ಕೂಡ ನಮಗ್ ಬಂದಂತ ಕಾಣಿಕೆಯಲ್ಲಿ ನಾವು ಕೂಡ 10ನೇ ಒಂದು ಭಾಗ, ಇವಾಗ ನನ್ಗೊಂದು ಕೆಲವೊಂದು ಕಾಣಿಕೆ ಬರ್ತದೆ, ಅದನ್ನ ಎತ್ತಿಡ್ತೀನಿ, 1/10 ಎತ್ತಿಡ್ತೀನಿ, ಕೆಲವು ಟೈಮ್ 30% ವರ್ಗೂ ಎತ್ತಿಡ್ತೀನಿ, 40% ವರ್ಗೂ ಎತ್ತಿಡ್ತೀನಿ. ಸೇವಕರುಗಳಿಗೆ ಕಾಣಿಕೆ ಕೊಡುವಂತದ್ದು, ಅಯ್ಯೋ ಪಾಪ ಅವ್ರ ಸೇವೆಯಲ್ಲಿದ್ದಾರೆ, ಅವ್ರಿಗೆ ಕಷ್ಟ. ನೋ, ಗಾಡ್ ಡಸಂಟ್ ವಾಂಟ್ ಯುವರ್ ಫೇವರ್, ಗಾಡ್ ವಾಂಟ್ಸ್ ಯುವರ್ ಡೆಡಿಕೇಶನ್ ಅಂಡ್ ಕಾನ್ಸಿಕ್ರೇಷನ್. ಸೇವಕನನ್ನ ಸಾಕುವಂಥದ್ದು ಕುರಿಗಳ ಕರ್ತವ್ಯ, ಹಾಗೆ ಸೇವಕನ ಕರ್ತವ್ಯ ಕುರಿಗಳನ್ನ ಸಾಕುವಂಥದ್ದು. ಇದು ಒಂದು ಡೆಡಿಕೇಶನ್ ಅಬ್ರಹಾಮನಿಂದ ಕಲಿತ. ಹೊಸ ಒಡಂಬಡಿಕೆಯಲ್ಲಿ ಅದರದ್ದು ಅರ್ಥ ನೋಡುವಾಗ ಕಡ್ಡಾಯ ಇಲ್ಲ, 10ನೇ ಒಂದು ಭಾಗ ಕಡ್ಡಾಯ ಇಲ್ಲ, ಕಡ್ಡಾಯ ಇಲ್ಲ. ಶಕ್ತಾನುಸಾರ ಕೊಡತಕ್ಕದ್ದು. 1 ಕೊರಿಂಥ 8ನೇ ಅಧ್ಯಾಯ 3ನೇ ವಚನ. ಕೆಲವರು 20% ಕೊಡ್ಬೋದು, ಕೆಲವರು 10% ಕೊಡ್ಬೋದು, ಕೆಲವರು 5%. ಅವರು ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಅವರು ಅದಕ್ಕೆ ಬದ್ಧರಾಗಿ ಅವರೇ ಪ್ರಮಾಣ ಪೂರ್ವಕವಾಗಿ ದೇವರಿಗೆ ಸಮರ್ಪಿಸತಕ್ಕಂಥದ್ದು. ಕೋಲ್ಗೇಟ್ ಕಂಪನಿ ಓನರ್ನ ನೀವು ಕೇಳಿದ್ದೀರಾ ಅಂದ್ರೆ ಆತನಿಗೆ ಬರ್ತಕ್ಕಂಥ ಸ್ವಂತ ಸಂಬಳದ ಪ್ರಾಫಿಟ್ ನಲ್ಲಿ 99% ದೇವ್ರಿಗೆ ಕೊಡ್ತಾನೆ, ಇವತ್ತಿಗೂ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಕೋಲ್ಗೇಟ್ ಕಂಪನಿ ಇವತ್ತಿಗೆ ಅದು ಶುಭಮ್ಮ ಇನ್ನು ಚೆನ್ನಾಗಿ ಮಾರ್ಕೆಟ್ ಅಲ್ಲಿ even today he is giving 99% tithe, only 1% he is keeping for himself. ಅದು ಶಕ್ತಾನುಸಾರ. ನೀವು ನಿರ್ಣಯಿಸ್ಕೊಳ್ಬೇಕು. ನಿರ್ಣಯಿಸ್ಕೊಳ್ಳುವಾಗ ಸ್ವಾರ್ಥಿಗಳಾಗಬಾರ್ದು, ಸ್ವಾರ್ಥಿಗಳಾಗಬಾರ್ದು. ನಿಮ್ಮ ಹೃದಯದಲ್ಲಿ ನೀವು ನಿರ್ಣಯಿಸಿಕೊಂಡ ಪ್ರಕಾರ ದೇವರು ನನಗೆ 30 ದಿವಸ ದುಡಿದು ಸಂಪಾದನೆಯನ್ನು ಕೊಟ್ಟಿದ್ದಾನಲ್ಲ, ನಾನು ಅದಕ್ಕೆ ಈ ಶಕ್ತಾನುಸಾರ ಈ ನಿರ್ಣಯಿಸ್ಕೊಳ್ತೇನೆ. ಹಳೆ ಒಡಂಬಡಿಕೆ ಬಹಳ ಸುಲಭ, 10ನೇ ಒಂದು ಭಾಗ ಕೊಟ್ರೆ ಚಾಪ್ಟರ್ ಫಿನಿಶ್ಡ್. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆಯಲ್ಲಿ ಚಾಪ್ಟರ್ ಫಿನಿಶ್ಡ್ 10%. ಹೊಸ ಒಡಂಬಡಿಕೆಯಲ್ಲಿ ಹಾಗಿಲ್ಲ, ಶಕ್ತಾನುಸಾರ. ನಂಬರ್ 1 1 ಕೊರಿಂಥ 8ನೇ ಅಧ್ಯಾಯ 3ನೇ ವಚನ. ನಂಬರ್ 2 ಶಕ್ತಿ ಮೀರಿ ಕೊಡುವಂಥದ್ದು. ಒಂದೊಂದ್ಸತಿ ತ್ಯಾಗ ಮಾಡ್ಬೇಕಾಗ್ತದೆ. ಅದೇ 2 ಕೊರಿಂಥ 8ನೇ ಅಧ್ಯಾಯ 3ನೇ ವಚನ. 2 ಕೊರಿಂಥ ಶಕ್ತಿ ಮೀರಿ ಕೊಡುವಂಥದ್ದು. ಹಾಗೆ ನಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಡುವಂಥದ್ದು, ನಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಡುವಂಥದ್ದು. ಅದಕ್ಕೋಸ್ಕರ ಅಂಕಲ್ ಕೂಡ ಯಾರಾದ್ರೂ ಕಾಣಿಕೆ ಕೊಡಕ್ ಬಂದಾಗ, ನನಗೆ ನಿನ್ ಕಾಣಿಕೆಗಿಂತಲೂ ನೀನೇ ಬೇಕಪ್ಪ, ನನಗೆ ದೇವ್ರಿಗೆ ನೀನೇ ಬೇಕು. ಏಪ್ರಿಲ್ 1, 1963ನೇ ಇಸ್ವಿಯಲ್ಲಿ ನನ್ನ ತಂದೆಯವರು ಹುಟ್ಟಿದಬ್ಬದ ದಿವಸ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಶತಾನಂದೇವ್ರ ಹತ್ರ ಹೋಗಿ, ಕವರಲ್ಲಿ ಇಂಜಿನಿಯರ್ ಆಗಿದ್ರು, ಕಾಣಿಕೆ ಕೊಡಕ್ ಹೋದಾಗ, ರೀ ಪುಟ್ಟಣ್ಣ, ನಿಮ್ ಕಾಣಿಕೆ ನಿಮ್ಮ ಹತ್ರ ಇಟ್ಕೊಳ್ರಿ, ನೀವೇ ಬೇಕು ನನಗೆ, ನೀವೇ ಬೇಕು, ನಿಮ್ಮನ್ನ ನೀವು ದೇವರಿಗೆ ಸಮರ್ಪಿಸಿ ಕೊಡ್ರಿ, ನಿಮ್ ಕಾಣಿಕೆ ನೀವೇ ಇಟ್ಕೊಳ್ಳಿ ಅಂದ್ರೆ ಸಕಾರಾತ್ಮಕವಾಗಿ ಒಳ್ಳೆ ಭಾವನೆಯಿಂದ ಹೇಳಿದಂಥದ್ದು ಈ ವಾಕ್ಯದ ಆಧಾರದ ಮೇಲೆ. ಮೊದಲು ವಿ ಶುಡ್ ಸರೆಂಡರ್ ಅವರ್ ಸೆಲ್ಫ್ ಟು ಗಾಡ್. ದೇವರಿಗೆ ನಾವು ಕರ್ತನಿಗೆ ಒಪ್ಪಿಸಿಕೊಡ್ಬೇಕು. ನಮ್ಮನ್ನ ಒಪ್ಪಿಸಿಕೊಡುವಂಥದ್ರ ಮುಖಾಂತರ ಹೃದಯದಲ್ಲಿ ನಿರ್ಣಯಿಸುವುದರ ಮೇರೆಗೆ ದೇವರಿಗೆ ನಮ್ಮ ಒಂದು ಮೀಸಲು ಕಾಣಿಕೆಯನ್ನ ನಿರ್ಣಯಿಸಿಕೊಂಡ ಪ್ರಕಾರ ಕೊಡುವಂಥದ್ದು. ಸಂತೋಷದಿಂದ ಕೊಡ್ಬೇಕು, ದುಃಖಪಟ್ಟು ಕೊಡಬಾರದು. ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ ಯಾರಾದ್ರೂ ಓದ್ತೀರಾ? ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ. ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ. ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬು ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಉದಾರತೆಯಿಂದ ಕೊಡ್ಬೇಕಾಗ್ತದೆ. ಇದು ಹೊಸ ಒಡಂಬಡಿಕೆಯ ಅರ್ಥ.
ನಂಬರ್ 1 ಉದಾರವಾಗಿ ಕೊಡಬೇಕು ಲೂಕ. ನಂಬರ್ 2 ಸಂತೋಷದಿಂದ ಕೊಡುವಂತದ್ದಾಗಿರಬೇಕು. 2 ಕೊರಿಂಥ 9:7, ಜ್ಞಾನೋಕ್ತಿ 3:9, ಧರ್ಮೋಪದೇಶ ಕಾಂಡ 16:17, 1 ಪೂರ್ವಕಾಲ ವೃತ್ತಾಂತ 29:9, ಕೀರ್ತನೆ 96:8. ಮೂರನೇದು ಹೃದಯದಲ್ಲಿ ಪ್ರತಿಯೊಬ್ಬನು ನಿರ್ಣಯಿಸಿಕೊಂಡ ಪ್ರಕಾರ ಕೊಡಬೇಕು. 2 ಕೊರಿಂಥ 9:7. ಒತ್ತಾಯ ಅಲ್ಲ, ಕಡ್ಡಾಯ ಅಲ್ಲ, ಸೇಮ್ ವಚನ 2 ಕೊರಿಂಥ 9:7. ಶಕ್ತಾನುಸಾರ ಕೊಡತಕ್ಕದ್ದು, ಸೇಮ್ 2 ಕೊರಿಂಥ 9:3. ಶಕ್ತಿ ಮೀರಿ ಕೊಡುವಂಥದ್ದು 2 ಕೊರಿಂಥ 8:3. ಶಕ್ತಾನುಸಾರ ಕೊಡುವಂಥದ್ದು 2 ಕೊರಿಂಥ 8:3. ನಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಡುವುದು 2 ಕೊರಿಂಥ 8:5. ಹಾಗಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಕಾಣಿಕೆ ಅನ್ನುವಾಗ ಈ ಮೌಲ್ಯದಿಂದ ಕೂಡಿರುವಂಥದ್ದು. ವಿವಿಧ ಕಾಣಿಕೆಗಳು, ನಿರ್ದಿಷ್ಟ ಕಾಣಿಕೆ, ಕಾನ್ಸಿಕ್ರೇಟೆಡ್ ಟೈತ್. ನಂಬರ್ 2 ಕೊರತೆಯಲ್ಲಿರುವವರಿಗೆ ಕೊಡುವಂಥದ್ದು. ಮತ್ತಾಯ 6ನೇ ಅಧ್ಯಾಯ 1-4 ವಚನಗಳು. ಬ್ರಾಕೆಟ್ ನಲ್ಲಿ ಉದಾರವಾದಂತ ಕಾಣಿಕೆ. ಫಿಲಿಪ್ಪನು ಕೂಡ ಪೌಲನು ಕೂಡ ಸೇವೆ ಮಾಡಬೇಕಾದ್ರೆ ಫಿಲಿಪ್ಪಿ ಸಭೆಯವರು ಬಹಳಷ್ಟು ಆತನಿಗೆ ಸೇವೆಯಲ್ಲಿ ಬಹಳಷ್ಟು ಸಪೋರ್ಟ್ ಮಾಡಿದ್ರು, ಪ್ರೋತ್ಸಾಹ ಮಾಡಿದ್ರು. ಉದಾರವಾದಂತ ಕಾಣಿಕೆ. ಫಿಲಿಪ್ಪಿ ಸಭೆಯವರು ಪ್ಲೇಡ್ ಎ ವೆರಿ ಇನ್ಸ್ಟ್ರೂಮೆಂಟಲ್ ರೋಲ್ ಇನ್ ಪಾಲ್ಸ್ ಮಿನಿಸ್ಟ್ರಿ. ನಮ್ಮ ಅಪ್ಪ ಅಮ್ಮನ ಸೇವೆಯಲ್ಲಿಯೂ ಕೂಡ ಹಳ್ಳಿಯಲ್ಲಿ ಸೇವೆ ಮಾಡುವುದಕ್ಕೆ ಪ್ರಾರಂಭಿಕ ವರ್ಷಗಳಲ್ಲಿ ಹುಬ್ಳಿ, ಧಾರವಾಡ, ಮಂಗಳೂರು, ಉಡುಪಿ 4 ಸ್ಥಳಗಳವರು ಬಹಳಷ್ಟು ಉದಾರವಾಗಿ ಕೊಟ್ರು. ಅದರಲ್ಲಿ ಕೊಡಗಿನಲ್ಲಿ ಅಂತೂ ಒಬ್ರು ಹೆಸರು ಮರ್ತ್ಬಿಟ್ಟೆ. ಆಗ್ಲೇ ಅವಾಗೆ 70 ವರ್ಷ 60 ವರ್ಷ ಆಗಿತ್ತು ಅವ್ರಿಗೆ. ಅವಾಗ ಅವರು ಅಶೋಕ ಬ್ಲೇಡ್ ನ ಕಲ್ಲು ಮೇಲೆ ಉಜ್ಜಿ ಶಾರ್ಪ್ ಮಾಡಿಕೊಂಡು ಅದ್ರದ್ದು ದುಡ್ಡು, ಹೊಸ ಬ್ಲೇಡ್ ತಗೊಳ್ಳುವಂತ ದುಡ್ಡನ್ನ ಕೂಡಿಸಿ ಮನಿ ಆರ್ಡರ್ ಮಾಡೋರು. ಇಂಥವ್ರು ಯಾರು ಅಣ್ಣ ಲಾರೆನ್ಸ್ ಅಮ್ಮಣ್ಣವ್ರು ಇರ್ಬೇಕೇನೋ ಅಲ್ಲಣ್ಣ? ಅಮ್ಮಣ್ಣ ಅಂಕಲ್ ಕರೆಕ್ಟ್. ಥ್ಯಾಂಕ್ಸ್ ಮುನಿಲಕ್ಷ್ಮಣ್ಣ. ಅಮ್ಮಣ್ಣ ಅಂಕಲ್ ಅಶೋಕ ಬ್ಲೇಡ್ ಕಲ್ ಮೇಲೆ ಉಜ್ಜಿ ಶಾರ್ಪ್ ಮಾಡಿ ದಿವಸ ಸೇವ್ ಮಾಡ್ಕೊಳ್ಳೋದು. ಒಂದೇ ಬ್ಲೇಡ್, ಆದ್ರೆ ಹೊಸ ಬ್ಲೇಡ್ ತೆಗೆದುಕೊಳ್ಳುವಂತದ್ದನ್ನ ಕೂಡಿಸಿ ತಿಂಗಳಿಗಾಗೋಷ್ಟು ಕಳಿಸೋರು. ಹೀಗೆ ಮೂರನೇದು ತ್ಯಾಗಪೂರಿತವಾದಂತ ಕಾಣಿಕೆ, ಸ್ಯಾಕ್ರಿಫಿಷಿಯಲ್. ಫಸ್ಟ್ ಒನ್ ಕಾನ್ಸಿಕ್ರೇಟೆಡ್ ಟೈತ್, ಸೆಕೆಂಡ್ ಒನ್ ಜನರಸ್ ಟೈತ್, ಥರ್ಡ್ ಒನ್ ಸ್ಯಾಕ್ರಿಫಿಷಿಯಲ್ ಟೈತ್, ತ್ಯಾಗಪೂರಿತವಾದಂತ ಕಾಣಿಕೆ. ಲೂಕ 8:3. ಉದಾಹರಣೆಗೆ ಕೊಂಡಪ್ಪ ಸೈಟ್ ಕೊಟ್ರು ವೆಂಕಟಮ್ಮಜ್ಜಿ, ಸಾದಳ್ಳಿಯಲ್ಲಿ ಮುನ್ಕೃಷ್ಣಣ್ಣ ಸೈಟ್ ಕೊಟ್ರು. ಇರದೇ 34-35 ಕುಂಟೆ ಆತನಿಗೆ, ಅದ್ರಲ್ಲಿ 4 ಕುಂಟೆ ಸಾದಳ್ಳಿ ಸಭೆ ಕೊಟ್ಟವ್ರೆ. ತ್ಯಾಗಪೂರಿತ, ಸ್ಯಾಕ್ರಿಫಿಷಿಯಲ್. ಕೂಡ್ಲಿಗಿ ಸೈಟ್ ಒಬ್ರು ಕೊಟ್ರು, ಹೆಸರು ಹೇಳಲ್ಲ, ಯಾಕಂದ್ರೆ ಅದೇನು ಹೇಳ್ತಾರಲ್ಲಪ್ಪ, ಎಡಗೈ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗ್ಬಾರ್ದು, ಹೆಸರು ಹೇಳಲ್ಲ ಯಾರದು ಅಂತ. ಕೂಡ್ಲಿಗಿ ಸೈಟ್. 4ನೇದು ಥ್ಯಾಂಕ್ಸ್ ಗಿವಿಂಗ್ ಆಫರಿಂಗ್, ಉಪಕಾರ ಸ್ತುತಿ. ಒಂದು ರಿಸಲ್ಟ್ ಅಲ್ಲಿ ಪಾಸ್ ಆದ್ರು, ಪ್ರಮೋಷನ್ ಸಿಕ್ತು, ಉಪಕಾರ ಸ್ತುತಿ. ಕೃತಜ್ಞತಾ ಸ್ತುತಿ, ಗ್ರಾಟಿಟ್ಯೂಡ್. ದೇವ್ರು ಏನೋ ಒಂದು ಒಳ್ಳೇದ್ ಮಾಡಿದ್ದಾನೆ, ಅದಕ್ಕೆ ನಾನು ಎಲಿಜಿಬಲ್ ಇರ್ಲಿಲ್ಲ, ಔಟ್ ಆಫ್ ಗ್ರಾಟಿಟ್ಯೂಡ್, ತುಂಬು ಹೃದಯದಿಂದ ಕೊಡುವಂಥದ್ದು. ಸಾಯಂಗಿದ್ದೆ, ದೇವರು ಕರುಣೆಯಿಂದ ನನ್ನನ್ನು ಬದುಕಿಸಿದ, ಕೃತಜ್ಞತೆ. ನೆಕ್ಸ್ಟ್ ಪರೋಪಕಾರದ ಕಾಣಿಕೆ, ಆಕ್ಟ್ಸ್ ಆಫ್ ಕೈಂಡ್ನೆಸ್. ಯಾರೋ ಒಬ್ರು ಕಷ್ಟದಲ್ಲಿದ್ರೆ ಕೊಡುವಂಥದ್ದು. ಇಬ್ರಿಯ 13:16. ಈಗ ಪ್ರಶ್ನೆ, ನಿನ್ನ ಕಾಣಿಕೆಯ ಜೀವಿತ ಹೇಗಿದೆ? ಅಬ್ರಹಾಮಂದು ಆಗಿತ್ತು. ಇವತ್ತು ದೇವರು ಅಬ್ರಹಾಮನನ್ನ ಮುಂದ್ಕೊಂಡು ನಮ್ಮ ಹತ್ರ ಮಾತನಾಡ್ತಾ ಇರ್ತಕ್ಕಂಥದ್ದು, ನಿನ್ನ ಜೀವಿತ ಹೇಗಿದೆ, ನಿನ್ನ ಅನ್ವಯ ಏನು? ನೀವೇ ಬರೀಬೇಕು.
ಈಗ ನೆಕ್ಸ್ಟ್ ಚರ್ಚೆಗೆ ನಿಮಗೆ ಕೆಲವೊಂದು ವಚನಗಳನ್ನು ಕೊಡ್ತೇನೆ. ನೀವೇ ಮನೆಯಲ್ಲಿ ಡಿಸ್ಕಸ್ ಮಾಡಬೇಕು. ಮನೆಯಲ್ಲಿ ನೀವೇ ಡಿಸ್ಕಸ್ ಮಾಡಬೇಕು. ಮಾಡಿ ನಿಮ್ಮ ತಿಳುವಳಿಕೆಗಳನ್ನ ಒಬ್ರಿಗೊಬ್ರು ಹಂಚಿಕೊಂಡು ಅದನ್ನ ತಿಳಿಸ್ಬೇಕು. ಮುಂದಿನ ಬರೋ ಶನಿವಾರ ತಿಳಿಸ್ಬೇಕಾಗ್ತದೆ. ಅದ್ರಲ್ಲಿ ಮೊದಲನೇ ವಚನ ನೀವು ಡಿಸ್ಕಸ್ ಮಾಡ್ಬೇಕಾಗಿರೋದು ಮನೆಗಳಲ್ಲಿ ಮತ್ತಾಯ 6ನೇ ಅಧ್ಯಾಯ 3 ಮತ್ತು 4ನೇ ವಚನ. ಏನಿದು, ಈಗಂದ್ರೆ ಏನು ಅನ್ನುವಂತ ಡಿಸ್ಕಸ್ ಮಾಡ್ಬೇಕು. ಮತ್ತಾಯ 6ನೇ ಅಧ್ಯಾಯ 3 ಮತ್ತು 4ನೇ ವಚನ. ಅಪೋಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ಅನನೀಯ ಸಫೈರಳದು. 1 ಕೊರಿಂಥ 16ನೇ ಅಧ್ಯಾಯ 1ರಿಂದ 4 ವಚನಗಳು ಔದಾರ್ಯದಿಂದ ಕೂಡಿರ್ತಕ್ಕಂಥದ್ದು. ಧರ್ಮ ಕಾರ್ಯಕ್ಕೋಸ್ಕರ ಕಾಣಿಕೆಯನ್ನ ಸಂಗ್ರಹಿಸುವಂಥದ್ದು, ಅದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕು. ರೋಮ 12ನೇ ಅಧ್ಯಾಯ 1ನೇ ವಚನ, ಲೂಕ 12ನೇ ಅಧ್ಯಾಯ 33 ಮತ್ತು 34ನೇ ವಚನ, ಇಬ್ರಿಯ 13:16 ವಚನ, ಜ್ಞಾನೋಕ್ತಿ 11:25. ಇಷ್ಟು ವಚನಗಳನ್ನ ನೀವೇ ಕುಟುಂಬ ಭೋಜನ ಮಾಡುವಾಗ, ಗಂಡ ಹೆಂಡತಿ ಮಕ್ಕಳು ಒಟ್ಟಾಗಿ ಕೂತು ಊಟ ಮಾಡುವಾಗ ಇದು ಒಂದೊಂದನ್ನೇ ಯೋಚನೆ ಮಾಡ್ಬೇಕು. 2 ವಚನ ಮಾಡಿದ್ರು ಸಾಕು, ಶುಕ್ರವಾರದೊಳಗೆ ಕಂಪ್ಲೀಟ್ ಆಗ್ತದೆ. ಮಾಡಿ 1 ಕೊರಿಂಥ 16 1ರಿಂದ 4, ರೋಮ 12:1, ಲೂಕ 12:33 ಮತ್ತು 34, ಇಬ್ರಿಯ 13:16, ಜ್ಞಾನೋಕ್ತಿ 11:25, ಅಪೋಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ಅನನೀಯ ಸಫೈರಳದು ಫಸ್ಟ್ ಪ್ಯಾರಾಗ್ರಾಫ್, ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 3ರಿಂದ 4 ವಚನ, 3 ಮತ್ತು 4 ವಚನಗಳು. ಇಷ್ಟನ್ನ ನೀವು ಡಿಸ್ಕಸ್ ಮಾಡಬೇಕು. ಮಾಡಿ ಶನಿವಾರ ನೀವೆಲ್ಲರೂ ಮಾತಾಡ್ಬೇಕು. ಅವತ್ತು ದಯಮಾಡಿ ಇವಾಗ ಇರೋರೆಲ್ಲರೂ ಇರ್ಬೇಕ್ರಿ, ಯಾರು ಮಿಸ್ ಮಾಡ್ಕೊಳ್ಬೇಡಿ. ಮಾತಾಡ್ಬೇಕಲ್ಲ ಅಂತ ಯಾರು ನೀವು ಜಾಯಿನ್ ಆಗದೆ ಇರಬೇಡಿ ಪ್ಲೀಸ್. ಎಲ್ರು ಜಾಯಿನ್ ಆಗ್ರಿ. ಮಾತಾಡಕ್ ಆಗದೆ ಇದ್ರು ಚಿಂತೆ ಇಲ್ಲ, ಜಾಯಿನ್ ಆಗಿ ಕೇಳಿಸ್ಕೊಳ್ಳಿ ಬೇರೆಯವ್ರು ಮಾತಾಡೋದು. ಇಷ್ಟು ವಚನಗಳನ್ನ ನೀವು ಡಿಸ್ಕಸ್ ಮಾಡಿ, ಏನಿದು ಸರಿನಾ ತಪ್ಪ, ಏನು ನಿಮ್ಮ ತಿಳುವಳಿಕೆ, ಏನು ಅಭಿಪ್ರಾಯ, ಏನು ಈ ವಚನಗಳದ ಬಗ್ಗೆ ಅನ್ನುವಂಥದ್ದು ನೀವು ತಿಳಿಸ್ಬೇಕು. ಹಾಗೂ 3 ಪ್ರಶ್ನೆಗಳನ್ನ ನಿಮಗ್ ಮತ್ತೆ ಕೊಡ್ತೇನೆ. ಕಾಣಿಕೆಯನ್ನು ಅನ್ಯೋನ್ಯತೆಯಲ್ಲಿ ಸ್ವೀಕರಿಸಬೇಕೋ ಸ್ವೀಕರಿಸಬಾರದು, ಇದು ಸರಿಯೋ ತಪ್ಪೋ, ಅದ್ರ ಬಗ್ಗೆ ನಿಮ್ಮ ತಿಳುವಳಿಕೆ ಏನು ಅವತ್ತು ಶನಿವಾರ ಡಿಸ್ಕಸ್ ಮಾಡ್ಬೇಕು. ನಂಬರ್ 2, ಮೀಸಲು ಕಾಣಿಕೆ ಕೊಡುವುದು ತಪ್ಪೇ, ಅದು. 3ನೇದು, ಸೇವಕರಿಗೆ ಸಂದರ್ಶಿಸಲು ಮನೆಗಳಿಗೆ ಬಂದಾಗ ಜೋಬು ಕಾಣಿಕೆ ಕೊಡುವುದು ತಪ್ಪೋ ಸರಿಯೋ. ಈ 3 ಪ್ರಶ್ನೆಗಳನ್ನು ಕೂಡ ನೀವು ಶೇರ್ ಮಾಡಬೇಕು. ಅದಕ್ಕೆ ಮುಂಚೆ ಕೊಟ್ಟ ವಚನಗಳನ್ನ ನಿಮ್ಮ ಕುಟುಂಬದ ತೀರ್ಮಾನ, ಅಭಿಪ್ರಾಯ, ನಿಲುವು, ತಿಳುವಳಿಕೆ, ನಿಮ್ಮ ಆಲೋಚನೆ, ನಿಮ್ಮ ಬೆಳಕನ್ನ ಪ್ರತಿಯೊಬ್ಬೊಬ್ರು ಹಂಚ್ಕೊಳ್ಬೇಕು. ಎಲ್ರು ಇವಾಗ ಇದ್ದವ್ರು ಎಲ್ರು ಇರ್ತೀರಾ? ಬಾಲು, ಜ್ಯೋತಿ ಶನಿವಾರ ಇರ್ತೀರಲ್ಲ? ಥ್ಯಾಂಕ್ ಯು. ಭಾಗ್ಯ, ವೆಂಕಟೇಶ್ ಇರ್ತೀರಾ? ಟೇಕಲ್ ಪೂರ್ಣಿಮಕ್ಕ ಇರ್ತೀರಾ? ರಾಜು ಇರ್ತೀರಾ? ಶಂಕರಣ್ಣ, ಕಾವ್ಯಕ್ಕ ಇರ್ತೀರಾ? ಥ್ಯಾಂಕ್ ಯು. ಶೇಖರ್ ಇರ್ತೀರಾ? ಹೌದಣ್ಣ. ಶುಭಮ್ಮ ಇರ್ತಾರೆ. ಥ್ಯಾಂಕ್ ಯು. ವಸಂತ್ ಇರ್ತೀರಾ? ಥ್ಯಾಂಕ್ಸ್ ಸುಗುಣಮ್ಮ. ಚಿಕ್ಕಣ್ಣ ಇರ್ತೀರಾ? ನಿಮ್ ಮಗ ಇರ್ಬೇಕ್ರಿ. ಚಿಕ್ಕಣ್ಣ ಇರ್ತೀರಾ? ಕಲಾವತಿ ಅಮ್ಮ ಇರ್ತೀರಾ? ಸ್ಫೂರ್ತಿ ಅಮ್ಮ ಇರ್ತೀರಾ? ಇರ್ತೀನಿ, ಬಸ್ಸಲ್ಲಿ ಹೋಗ್ತಾ ಇರ್ತೀನಿ ಅಣ್ಣ ನಾನು. ಆಯ್ತಮ್ಮ, ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಸ್ಫೂರ್ತಿ ಇರ್ತೀರಾ? ಇರ್ತೀವಿ. ಸ್ಫೂರ್ತಿ ಇಲ್ಲ, ನಾನಿದ್ದೀನಿ. ಆಯ್ತು. ಮಂಜಣ್ಣ, ಪದ್ಮಮ್ಮ, ಥ್ಯಾಂಕ್ ಯು. ಆಮೇಲೆ ನಮ್ಮ ಮುನ್ರಾಜ್ ಇರ್ತಾರೆ. ಅಣ್ಣ ಕಾವ್ಯಶಂಕರ್ದು ಅದು ನಮ್ಮ ಸಭೆ ದೇವ್ರ ಮಕ್ಕಳದು ಒಂದು ಮದುವೆ ಇದೆ ಮೈಸೂರಲ್ಲಿ. ಕಲಾವತಿ ಅಕ್ಕರ ಮಗಳದು.
ನಾವು ಭಾನುವಾರ ಸಭೆಗೆ ಅಟೆಂಡ್ ಮಾಡ್ಬೇಕಾದ್ರೆ ನಾವು ಶನಿವಾರ ರಿಸೆಪ್ಷನ್ ಹೋಗ್ಬೇಕಾಗ್ತದೆ. ಒಂದ್ ವೇಳೆ ಶನಿವಾರ ಅಟೆಂಡ್ ಆಗಲ್ಲ ಅನ್ಕೋತೀನಿ ಮೇ ಬಿ. ಓ, ಹಾಗಾದ್ರೆ ಸುಮಾರು ಜನ ನೆಲಮಂಗಲದವ್ರು ಇರಲ್ಲ ಶನಿವಾರ ಅಲ್ವಾ? ಹಾ, ಹೌದಣ್ಣ. ಹಾಗಾದ್ರೆ ಶುಕ್ರವಾರ ಇಟ್ಕೊಳ್ಳೋಣ ಈ ವಾರ ಮಾತ್ರ, ಶನಿವಾರದ ಬದಲು. ಮುನ್ಲಕ್ಷ್ಮಣ ಕೇಳಿ. ಮುನ್ಲಕ್ಷ್ಮಿ ಶುಕ್ರವಾರ ಇಟ್ಕೊಳ್ಬಹುದಾ ಶನಿವಾರದ ಧ್ಯಾನ ಈ ವಾರ ಮಾತ್ರ? ದಯಮಾಡಿ ಎಲ್ರಿಗೂ ತಿಳಿಸ್ಬಿಡ್ರಿ, ಈ ವಾರ ಮಾತ್ರ ಶುಕ್ರವಾರ ಇರ್ತದೆ. ಕಾರಣ ಶನಿವಾರ ಎಲ್ರು ಮೈಸೂರಿಗೆ ಮದ್ವೆ ಹೋಗೋದ್ರಿಂದ ಈ ವಾರ ಮಾತ್ರ ಶನಿವಾರದ ಬದಲು ಶುಕ್ರವಾರ ಇರ್ತದೆ. ಮುಂದಿನ ವಾರದಿಂದ ಯಥಾ ಪ್ರಕಾರ ಶನಿವಾರ ಇರ್ತದೆ ಅಂತ ದಯಮಾಡಿ ನಿಮ್ಗೆ ನಿಮ್ ಕಾಂಟ್ಯಾಕ್ಟ್ಸ್ಗೆ ನಿಮ್ ಫ್ರೆಂಡ್ ಸರ್ಕಲ್ಗೆ ತಿಳಿಸ್ಬಿಡಿ ಎಲ್ರು. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು. ಕೊನೆಯದಾಗಿ ಯಾರಾದ್ರೂ ಒಬ್ರು, ಭಾಗ್ಯಮ್ಮ, ಟೇಕಲ್ ಭಾಗ್ಯಮ್ಮ, ಸಾರಾಂಶ ಏನ್ ಕಲ್ತ್ರಿ ಇವತ್ತು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ? ಏನ್ ಅನ್ವಯ ಮಾಡ್ಕೊಂಡ್ರಿ? ಮುಂದೆ ಏನ್ ಪ್ರತಿಷ್ಠೆ ಹಂಚ್ಕೊಂಡು ನೀವೇ ಪ್ರಾರ್ಥನೆ ಮಾಡ್ಬಿಡ್ರಿ. ಮಾಡ್ತೀರಾ? ಸಿಗ್ನಲ್ ಪ್ರಾಬ್ಲಮ್ ಅಣ್ಣ ಮಾಡ್ತೀನಿ ಅಣ್ಣ. ಮಾಡ್ರಿ. ಒಡಕುಗಳು ಬಂದಾಗ ಯಾವ ರೀತಿ ಒಂದ್ ಆಗ್ಬೇಕು ನಾವು ಅನ್ನೋದ್ರ ಬಗ್ಗೆ ನೀವ್ ಮಾತಾಡೋದು ತಿಳ್ಕೊಂಡೆ ಅಣ್ಣ. ಮತ್ತೆ ಒಂದು ಮಾಡಬೇಕಾದ್ರೆ ಶಕ್ತಿ ಇರ್ಬೇಕು ನಮ್ಗೆ, ಮಡಿಕೆ ಚೂರುಗಳಂಗೆ ಹೊಡೆದೋಗ್ತದೆ ಅನ್ನೋದು ಗೊತ್ತಾಯ್ತು. ಮತ್ತೆ ಸಂಬಂಧಗಳಲ್ಲಿ ಸ್ವನೀತಿ, ಸ್ವಾಭಿಮಾನ ಅನ್ನೋದು ಅಂತವೆಲ್ಲ ಇರಬಾರ್ದು ಅನ್ನೋದು ಗೊತ್ತಾಯ್ತಣ್ಣ. ಮತ್ತೆ ಕಾಣಿಕೆ ಬಗ್ಗೆ ಪ್ರಾರ್ಥನೆ ಮಾಡ್ತೀನಣ್ಣ. ಮಾಡ್ರಿ. ಗೊತ್ತಾಯ್ತು. ಇವತ್ತು ಪಾಪ ಇಕ್ಕಟ್ಟಲ್ಲಿ ಇದೀರಾ ಕೆಲ್ಸದ್ದು. ಬೇರೆಯವ್ರು ಯಾರು ಸಾರಾಂಶ ಹೇಳ್ತೀರಾ? ಅನ್ವಯ ಪ್ರತಿಷ್ಠೆ ಇವತ್ತು ಬೇರೆಯವ್ರು ಯಾರು? ಶುಭಮ್ಮನ, ಪೂರ್ಣಿಮಮ್ಮನ, ವಸಂತ, ಚಿಕ್ಕಣ್ಣನ, ಮೀಸೆ ಮಂಜುನ, ಕಲಾವತಿ ಅಮ್ಮನ, ಯಾರು ಹೇಳ್ತೀರಾ? ಅನ್ವಯ ನಿಮ್ಮ ಪ್ರತಿಷ್ಠೆ ಇವತ್ತು ಸಾರಾಂಶ. ನಾನೊಂದು ಪ್ರತಿಷ್ಠೆ ತಗೊಂಡಿದ್ದೀನಿ. ಮಂಜಡ್ಡ, ಪ್ರತಿಷ್ಠೆ ಏನಂದ್ರೆ, ನಾನು ಕಾಣಿಕೆ ಕೊಡೋ ವಿಚಾರದಲ್ಲಿ ನಾನು ಬಹಳ ಹಿಂದುಳಿದು ಬಿಟ್ಟಿದ್ದೀನಿ. ನಂಬರ್ 1. ಎರಡನೇದಾಗಿ ನನ್ನಲ್ಲಿ ಇರ್ತಕ್ಕಂಥ ಒಂದು ವೀಕ್ನೆಸ್ ಏನಿತ್ತು ಅಂದ್ರೆ, ಅದನ್ನ ಇವತ್ತು ನಾನು ಮುಂದೆ ಅದನ್ನ ಹೇಳಲೇಬೇಕಾಗಿತ್ತು. ಯಾಕೆಂದ್ರೆ ಈ ಕಾಣಿಕೆ ವಿಚಾರಗಳು ಬಂದಾಗ ನನಗೆ ಪೇಮೆಂಟ್ ಬಂದ ತಕ್ಷಣ ನಾನು ಹೋಗ್ತಿತ್ತು ಕತ್ಲೆ ಕೋಣೆ ಕುಂತ್ಕಂತಿದ್ದೆ. ಕತ್ಲೆ ಕೋಣೆ ಅಂದ್ರೆ ಅರ್ಥ ಆಗಿದೆ ನಿಮ್ಗೆ? ಗೊತ್ತಾಯ್ತು. ಮುಂದುವರಿಸೋಣ. ಗೊತ್ತಾಯ್ತು. ರಾತ್ರಿ 11 o'clock 10:30 ವರೆಗೂ ಅಲ್ಲಿಂದ ಕುಂತ್ಕೊಂಡು ಬರ್ತಿದ್ದೆ ನಾನು. ಇವತ್ತು ಅದೊಂದು ನನ್ನಲ್ಲಿ ಇರ್ತಕ್ಕಂಥ ವೀಕ್ನೆಸ್. ಅದನ್ನ ದೇವ್ರ ಮುಂದೆ ಇವತ್ತು ನಾನು ಅದನ್ನ ಪ್ರತಿಷ್ಠೆ ಮಾಡ್ಕೊಂಡು ಅದನ್ನ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕನ್ನೋದು ಒಂದು ನನಗೆ ಗೊತ್ತಾಯ್ತು. ಮತ್ತೆ ಏನು ಕಾಣಿಕೆ ಬರ್ತಾ ಇದೆ ನನಗೂ ನನ್ನ ಪತ್ನಿಗೆ, ಇದನ್ನ ನಾವು ಸರಿಯಾದಂತ ಇದ್ರಲ್ಲಿ ಅದನ್ನ ಒಂದು ಸಾರ್ಟ್ ಔಟ್ ಮಾಡ್ತಿರ್ಲಿಲ್ಲ ನಾವು. ಇದಾಗಲೇ ದೇವ್ರ ಸೇವಕರಿಂದ ನನಗೆ ಎಷ್ಟೋ ಎಚ್ಚರಿಕೆಗಳು, ಮಾತುಗಳು ಬಂತು, ಆದ್ರೂ ನಾನು ಸರಿ ಹೋಗ್ಲಿಲ್ಲ. ಆದ್ರೆ ಇವತ್ತು ಇಲ್ಲಿ ಗೊತ್ತಾಗಿತ್ತು ನನಗೆ ಒಂದು ಪ್ರತಿಷ್ಠೆ, ನಾನು ದೇವರಿಗೆ ನಾನು ಕೊಡ್ಬೇಕಾಗಿರೋದನ್ನ ನಾನು ಕೊಡ್ತಾ ಇಲ್ಲ, ಇದನ್ನ ನಾನು ಕೊಡ್ಬೇಕು ಅನ್ನೋದು ಗೊತ್ತಾಯ್ತಾನ. ಇದು ಒಂದು ಪ್ರತಿಷ್ಠೆ. ಇವತ್ತು ನನ್ನ ತೀರ್ಮಾನ. ಇವತ್ತು ದೇವ್ರಿಗೆ ಸ್ತೋತ್ರ. ಇದು ನಾನು ನನ್ನ ಪತ್ನಿ ಕುಂತ್ಕೊಂಡು ಇವತ್ತೊಂದು ತೀರ್ಮಾನ, ಇವತ್ತು ರಾತ್ರಿನ ಅದನ್ನ ತೀರ್ಮಾನ ಮಾಡ್ತೀವಿ. ಇವ್ ನೀವೇನ್ ಕೊಟ್ಟಿದ್ದೀರಿ, ಮತ್ತಾಯ ಎಂಬ ಸುವಾರ್ತೆ, ಅಪೊಸ್ತಲರ ಕೃತ್ಯ, 1 ಕೊರಿಂಥ, ರೋಮ, ಅವೆಲ್ಲ ಇದನ್ನ ಕುತ್ಕೊಂಡು ನಾವು ಡಿಸ್ಕಸ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಇದು ನನ್ನ ಒಂದು ಇವತ್ತಿದ್ದ ಪ್ರತಿಷ್ಠೆ ಒಂದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕೊನೆಯದಾಗಿ ಯಾರಾದ್ರೂ ಒಬ್ರು ಅನ್ವಯದ ಅಂತಿಮ ಪ್ರಾರ್ಥನೆಯನ್ನ, ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ನಾನು ಪ್ರಾರ್ಥನೆ ಮಾಡ್ತೀನಿ ಅಣ್ಣ. ಮಾಡಿ ಶಂಕರಣ್ಣ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬಹಳವಾಗಿ ಪ್ರೀತಿ ಮಾಡುವಂತ ಸರ್ವಸಕ್ತನಾದ ಯೇಸು ಸ್ವಾಮಿ ದೇವರೇ, ನಿಮ್ಗೆ ಸ್ತೋತ್ರವಾಗಲಿ. ಈ ಆನ್ಲೈನ್ ಮೀಟಿಂಗ್ ಮೂಲಕ ಸ್ವಾಮಿ, ವಿಶೇಷವಾಗಿ ಇವತ್ತು ದೇವರಾದುಕೊಂಡ ಜನ, ಯಾಜಕ ಏನು ಸೇವಕರು ಎಂಬುದಾಗಿ ನಾವು ಹೇಳ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು, ಹೊಸ ಒಡಂಬಡಿಕೆಯಲ್ಲಿ ಸೇವಕರು. ಆ ಜನ ಒಟ್ಟು ಮಾಡುವುದಕ್ಕೆ ಅವರು ಅಪೇಕ್ಷೆ, ಒಂದು ಮಾಡುವಂಥದ್ದು. ಆ ಜಾಗದಲ್ಲಿ ನಾನು
ನನ್ನ ಕುಟುಂಬ ಇದ್ರು ಕೂಡ ಒಂದು ಮಾಡುವುದರ ಕಡೆಗೆ ದೇವರು ಇವತ್ತು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನ ಸ್ವಾಮಿ ನಾವು ಮಾಡುವಂತೆ ಕೃಪೆ ನೀವು ದಯಪಾಲಿಸ್ಬೇಕಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ಸ್ವಾಮಿ, ನಮ್ಮಲ್ಲಿ ಒಂದು ವೇಳೆ ಆ ಯಾಜಕ ಆ ವರ್ಗಕ್ಕೆ ಸೇರಿ ನಾವು ಕೆಲಸ ಮಾಡುವಾಗ ನಮ್ಮಲ್ಲಿ ಸ್ವನೀತಿ, ಸ್ವಾಭಿಮಾನ, ಸ್ವಪ್ರತಿಷ್ಠೆ ಬರಬಾರದು. ಬಾರದಂತೆ ಸ್ವಾಮಿ ನೀವೇ ನಮ್ಮ ಜೊತೆಯಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ಅಷ್ಟು ಮಾತ್ರವಲ್ಲದ ಸ್ವಾಮಿ, ಕಾಣಿಕೆಯ ವಿಧ ವಿಧವಾದಂತ ಕಾಣಿಕೆಗಳ ಪ್ರೀತಿಯಿಂದ ಕೊಡುವಂಥದ್ದು ತಂದೆ ದೇವರೇ, ಹೌದು ಸ್ವಾಮಿ, ಆ ಕೊಟ್ಟು ನೋಡುವಂಥದ್ದು, ಪ್ರೀತಿಯಿಂದ ಕೊಡುವಂಥದ್ದು, ವಿಶೇಷವಾಗಿ ಸಂತೋಷವಾಗಿ ಕೊಡುವಂಥದ್ದು, ಎಲ್ಲಾ ಒಂದು ಕಾಣಿಕೆಗಳ ಮೌಲ್ಯಧಾರಿತ ಕಾಣಿಕೆಗಳನ್ನು ಕೂಡಿಸಿಕೊಂಡು ನಾನು ಮೊದಲು ದೇವರಿಗೆ ಅನಂತರ ನನಗೆ ನಾವು ಸ್ವಾಮಿ ಇದರಲ್ಲಿ ಅಳಿತಪ್ಪಿದ್ದೇವೆ, ದಯಮಾಡಿ ಕ್ಷಮಿಸಿ ನಮ್ಮನ್ನ ಒಂದು ಕ್ರಮಕ್ಕೆ ಬರುವಂತೆ ನಿನ್ನ ದೇವರಾತ್ಮನು ಸಹಾಯ ಮಾಡಬೇಕೆಂದು ಈ ಪ್ರಾರ್ಥನೆ ವಿಜ್ಞಾಪನೆಯನ್ನ ಯೇಸು ಸ್ವಾಮಿ ದೇವರೇ ನಿಮ್ಮ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಕೊನೆಯದಾಗಿ ಮುನ್ಲಕ್ಷ್ಮಣ್ಣ ಸೇವಕರು ಅಂತಿಮ ಸಾರಿ ಭಾಗ್ಯಮ್ಮ ಮಾಡ್ರಿ ಭಾಗ್ಯಮ್ಮ ಪ್ರಾರ್ಥನೆ ಮಾಡ್ರಿ ಈಗ ಮಾಡಕ್ ಹೋದ್ರಲ್ಲ, ಮಾಡ್ರಿ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ದೇವರೇ, ನೀನ್ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ 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 ಸ್ವಾಮಿ. ಕೃಪಾಭರಿತನಾದಂತ ದೇವರು, ಸರ್ವಶಕ್ತನು ನೀನೊಬ್ಬನೇ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ನೀನೊಬ್ಬನೇ ಒಳ್ಳೆಯವನು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಾನು ಮಹಾಪಾಪಿ ದೇವರೇ, ನಾನು ನಿನ್ ಮುಂದೆ ಒಪ್ಕೊಳ್ತೇನೆ, ಅಡ್ಡ ಬೀಳ್ತೇನೆ ಸ್ವಾಮಿ. ಕರ್ತನೆ, ನಾನಂತೂ ಕೆಟ್ಟವಳು ಸ್ವಾಮಿ, ನಿನ್ನ ಒಳ್ಳೆತನವನ್ನ ನೀನ್ ಕಲಿಸಿಕೊಡು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಹಣ್ಣನ ಮುಖಾಂತರ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ ದೇವರೇ, ಕಾಣಿಕೆ ವಿಚಾರದಲ್ಲಿ ಸ್ವಾಮಿ, ಹೌದು ನನಗೆ ನಂದು ಅದು ಕೊರತೆ ಇತ್ತು, ಅದಕ್ಕೆ ನೀನ್ ಮಾತಾಡದೇನೋ ಸ್ವಾಮಿ. ದೇವರೇ, ನಾನು ಮಾಡ್ತಾ ಇರ್ಲಿಲ್ಲ, ಅದಕ್ಕೆ ಏನೋ ಎಚ್ಚರಿಸಿದೀಯ ಸ್ವಾಮಿ. ಯಾಕಂದ್ರೆ ನನಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನೇ ನೀನು ಮಾತನಾಡುವಂತ ದೇವ್ರು ನೀನಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ನಾನು ಕಾಣಿಕೆ ತೆಗಿತಾ ಇದ್ದು ಸ್ವಾಮಿ, ಸಡನ್ ಆಗಿ ಸ್ವಾಮಿ ನಾನು ಬಿಟ್ಬಿಟ್ಟಿದ್ದೀನಿ, 1 ವರ್ಷ ಆಗೋಯ್ತೇನೋ. ಆದ್ರೆ ಸ್ವಾಮಿ ಮತ್ತೆ ನಾನು ಆ ತಪ್ಪು ಮಾಡದೇ ಇರೋ ರೀತಿಯಲ್ಲಿ ನೀನು ನನ್ನನ್ನ ಎಚ್ಚರಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ ಅಣ್ಣನ ಮೂಲಕ ನೀನು ಎಚ್ಚರಿಸಿ ಸ್ವಾಮಿ, ಕರ್ತನೆ ಸ್ವಾಮಿ, ಇನ್ನು ಮತ್ತೆ ಅದನ್ನ ಬಿದ್ದು ಹೋಗದೆ ಕರ್ತನೆ ಸ್ವಾಮಿ, ಈ ತಿಂಗಳಿಂದಾನೇ ನಾನು ಅದನ್ನ ಮತ್ತೆ ಪುನಃ ನಾನು ಸ್ಟಾರ್ಟ್ ಮಾಡ್ಲಿಕ್ಕೆ ನೀನು ಸಹಾಯ ಮಾಡು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಕರ್ತನೆ ಕೃಪೆ ತೋರಿಸು, ನನ್ನ ರೀತಿಯಲ್ಲಿ ಯಾರ್ಯಾರು ಸ್ವಾಮಿ ಆ ರೀತಿ ಇದ್ದಾರೆ ಸ್ವಾಮಿ, ಎಲ್ಲರಿಗೂ ನೀನು ಬಲವನ್ನ ಕೊಡು, ಶಕ್ತಿಯನ್ನ ಕೊಡು. ಮತ್ತೆ ಸ್ವಾಮಿ ಅವರು ಮತ್ತೆ ಎಚ್ಚೆತ್ತುಕೊಳ್ಳುವಂತೆ ನೀನು ಸಹಾಯ ಮಾಡು ಕರ್ತನೆ. ಎಲ್ಲರೂ ಸ್ವಾಮಿ ದೇವರೇ, ಏನು ವಾಕ್ಯ ಕೇಳ್ತೀವೋ ಅದ್ರ ಪ್ರಕಾರ ನಾವು 1 ಇಂಚಾದ್ರೂ ನಡ್ಕೊಳ್ಳೋದಕ್ಕೆ ನೀನು ಸಹಾಯ ಮಾಡು ಸ್ವಾಮಿ. ಕೃಪೆ ತೋರಿಸು. ಅಣ್ಣನನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅವ್ರ ಕುಟುಂಬವನ್ನ ಆಶೀರ್ವದಿಸು, ಅವ್ರ ಸೇವೆಯನ್ನ ಆಶೀರ್ವದಿಸು, ಅವ್ರಿಗೆ ಒಳ್ಳೆ ಆರೋಗ್ಯವನ್ನ ಕೊಡು ಸ್ವಾಮಿ. ಹೀಗೆ ಕರ್ತನೆ, ಇಲ್ಲಿ ಸೇರಿರುವ ಪ್ರತಿಯೊಬ್ಬರನ್ನ ಹೆಸರಾಗಿ ನೀನು ಮುಟ್ಟಿ ಆಶೀರ್ವದಿಸಿ ಎಲ್ಲರ ಕೊರತೆಗಳನ್ನ ನೀಗಿಸುವಂತ ದೇವರೇ ನಿನ್ಗೆ ಸ್ತೋತ್ರ. ಎಲ್ಲವನ್ನ ಸ್ವಾಮಿ ನಿನ್ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಶುಕ್ರವಾರ ಮತ್ತೆ ಎಲ್ಲರೂ ಸೇರ್ಕೊಳ್ಳಿಕ್ಕೆ ಮತ್ತೊಂದು ಆವರ್ತಿ ಸ್ವಾಮಿ ನೀನ್ ಸಹಾಯ ಮಾಡು. ಏನೇನು ಸ್ವಾಮಿ ಇವಾಗ ಕೊಟ್ಟಿದಾರೋ ಅದನ್ನ ಓದ್ಕೊಂಡು ಕರ್ತನೆ ಸ್ವಾಮಿ ನಾವೆಲ್ಲರೂ ಸ್ವಾಮಿ ಮೆಲುಕು ಹಾಕುವಂತೆ ನೀನ್ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇಲೆ ಮುನ್ಲಕ್ಷ್ಮಣ್ಣ ಅಂತ್ಯಾಶೀರ್ವಾದವನ್ನು ಕೊಡ್ತೀರಾ? ನೋಡೋಣ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯ ಕಾರ್ಯಪ್ರೇರೇಪಣೆಯು ಕೊಡುವ ಜೀವನದೊಂದಿಗೆ ಸದಾ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ ತಂದೆ. ಆಮೇನ್. ಥ್ಯಾಂಕ್ ಯು. ಎಲ್ರು ವಿಡಿಯೋ ಆನ್ ಮಾಡಿ ನಮಸ್ಕಾರ ಹೇಳಿ ಆಫ್ ಮಾಡ್ಕೊಂಡ್ಬಿಡ್ರಿ. ಎಲ್ರಿಗೂ ನಮಸ್ತೆ. ಥ್ಯಾಂಕ್ಸ್ ಮಂಜಣ್ಣ, ಮುನ್ರಾಜು, ಶೇಖರ್, ಮುನ್ಲಕ್ಷ್ಮಣ್ಣ. ನಮಸ್ತೆ ಭಾಗ್ಯಮ್ಮ. ನಮಸ್ತೆ. ನಮಸ್ತೆ ಮಕ್ಕಳೇ. ಥ್ಯಾಂಕ್ ಯು ಫಾರ್ ಯುವರ್ ಡೆಡಿಕೇಶನ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಶುಭಮ್ಮ. ನಮಸ್ತೆ ಕಲಾವತಿ ಅಮ್ಮ, ಶೇಖರ್, ನಮಸ್ಕಾರ. ಏಯ್ ಶುಭಮ್ಮ ಮಗ್ನೆ, ಹೌ ಆರ್ ಯು? How are you? How are your studies? Okay. Good. Keep it up. Study well. Become IAS officer. Good. Good. God bless you. Thank you. Thank you all. ಚಾಂದಿನಿ, ಪೂರ್ಣಿಮಕ್ಕ, ಎಲ್ರಿಗೂ ನಮಸ್ತೆ. ಹಾಗಾದ್ರೆ ಶುಕ್ರವಾರ ಇರ್ತದೆ. ನಮಸ್ತೆ. ಈ ವಾರ ಶುಕ್ರವಾರ ಇರ್ತದೆ, ಶನಿವಾರ ಇರಲ್ಲ. ಎಲ್ರಿಗೂ ದಯಮಾಡಿ ತಿಳಿಸ್ಬಿಡ್ರಿ. ಅದೇನೋ ಶೇಖರ್ ಬ್ರಾಡ್ಕಾಸ್ಟ್ ಅಂತಿದ್ರೆ ಅದ್ ಬೇಗ ಮಾಡ್ಬಿಡ್ರಪ್ಪ. Thank you all.
ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.